ಯೇಸು ಕ್ರಿಸ್ತರ ನಾಮದಲ್ಲಿ ಮತ್ತೊಂದು ಸಾರಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಈ ಗ್ರಾಮದಲ್ಲಿ ಇದ್ದಂಥ ಸಭೆಯಲ್ಲಿ ಇದ್ದಂಥ ಹಿರಿಯರಿಗೆ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ದೈವ ಸೇವಕರಿಗೂ ಕೂಡ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರಿಯರಾದ ದೇವರ ಮಕ್ಕಳಿರ, ಒಂದು ಪ್ರಾಮುಖ್ಯವಾದಂಥ ಅಂಶವನ್ನು ಈ ಒಂದು ಗ್ರಾಮದಲ್ಲಿ ಮಾತನಾಡೋದಕ್ಕೆ ತಂದೆಯಾದ ದೇವರು ಒಂದು ಉನ್ನತವಾದಂಥ ಅವಕಾಶವನ್ನು ಕಲ್ಪಿಸಿ ಕೊಟ್ಟಿದ್ದಾರೆ. ಈ ಒಂದು ಅವಕಾಶವನ್ನು ನಿಮ್ಮ ಮಧ್ಯದಲ್ಲಿ ತಂದಿದ್ದೇವೆ. ಈ ಒಂದು ಅಂಶದ ಹೆಸರು ಕ್ರೈಸ್ತನು ಸಾಮಾನ್ಯನಾದ ವ್ಯಕ್ತಿಯೋ ಮಹಾಶಕ್ತಿಯೋ ಎನ್ನುವಂಥ ಅಂಶ. ಯೇಸು ಕ್ರಿಸ್ತನು ಸಾಮಾನ್ಯನಾದ ವ್ಯಕ್ತಿನ ಮಹಾಶಕ್ತಿನ ಅಂತ ನಾವು ಒಂದು ವೇಳೆ ಯಾರಾದರೂ ಕೇಳಿದ್ರೆ ನಾವು ಟಕಿ ಅಂತ ಉತ್ತರ ಕೊಡುವಂಥದ್ದು ಏನಾಗಿದೆ ಹೇಳಿ? ನಾವೇನು ಹೇಳ್ತೀವಿ? ಕ್ರೈಸ್ತನನ್ನು ನಂಬಿರುವಂಥ ಪ್ರತಿಯೊಬ್ಬರು ಹೇಳುವಂಥದ್ದು ಯೇಸು ಕ್ರಿಸ್ತರು ಮಹಾಶಕ್ತನು ಎಂದು ಒಂದೇ ಮಾತಿನಲ್ಲಿ ಒಂದು ಕ್ಷಣದಲ್ಲಿ ಉತ್ತರ ಕೊಡ್ತಾರೆ. ಹೌದಲ್ವ? ಎಲ್ಲರೂ ಹೇಳುವಂಥದ್ದು ಒಂದೇ. ದೇವರನ್ನು ನಂಬಿರುವಂಥ ಕ್ರೈಸ್ತರು, ದೇವರನ್ನು ನಂಬಿರುವಂಥ ವಿಶ್ವಾಸಿಗಳು ಪ್ರತಿಯೊಬ್ಬರು ಹೇಳುವಂಥದ್ದು ಏನಂದರೆ ಕ್ರೈಸ್ತನು ಮಹಾಶಕ್ತನು ಎಂದು ಉತ್ತರ ಕೊಡ್ತಾರೆ. ಇನ್ನೊಂದು ಗುಂಪಿದೆ. ಇನ್ನೊಂದು ಗುಂಪು ಏನನ್ನುತ್ತೆ? ಕ್ರೈಸ್ತನನ್ನು ನಂಬದೇ ಇರುವಂಥ ಒಂದು ಗುಂಪು, ಕ್ರೈಸ್ತನನ್ನು ಅರ್ಥ ಮಾಡಿಕೊಳ್ಳದ ಒಂದು ಗುಂಪು, ಕ್ರೈಸ್ತನನ್ನು ಅಪಹಾಸ್ಯ ಮಾಡುವಂಥ ಗುಂಪು ಏನನ್ನುತ್ತೆ ಗೊತ್ತಾ? ಕ್ರೈಸ್ತನು ಕೇವಲ ಸಾಮಾನ್ಯನಾದಂಥ ಒಬ್ಬ ವ್ಯಕ್ತಿ ಮಾತ್ರ ಅಂತ ಹೇಳ್ತಾರೆ. ಕ್ರೈಸ್ತನನ್ನು ನಂಬಿದವರು ಮಹಾಶಕ್ತನು ಎಂದು, ನಂಬದೇ ಇರುವವರು, ಕೆಲವರು ಅಪಹಾಸ್ಯ ಮಾಡುವವರು, ಇಲ್ಲಾಂದರೆ ಮತ ಹುಚ್ಚು ಇದ್ದವರು ಏನು ಮಾಡ್ತಾರಂದರೆ ಹೇಗಾದರೂ ಮಾಡಿ ಕ್ರೈಸ್ತರನ್ನು ಇಲ್ಲಾಂದರೆ ಬೈಬಲನ್ನು, ಕ್ರೈಸ್ತನನ್ನು ಅವಮಾನಪಡಿಸಬೇಕು ಅಂತೇಳಿ ಬೈಬಲ್ ಗ್ರಂಥವನ್ನು ಓದಿ ಕೆಲವು ವಚನಗಳನ್ನು ಆರಿಸಿಕೊಂಡು ಕ್ರೈಸ್ತನು ಒಬ್ಬ ಸಾಮಾನ್ಯನಾದಂಥ ವ್ಯಕ್ತಿ ಮಾತ್ರ ಅಂತೇಳಿ ಕ್ರೈಸ್ತರ ಮಧ್ಯದಲ್ಲಿ ಇಂಥ ವಚನಗಳನ್ನು ತೋರಿಸಿ ಗೊಂದಲ ಉಂಟು ಮಾಡುವಂಥದ್ದು ನಾವು ನೋಡ್ತಾ ಇದ್ದೀವಿ. ಇವು ನೋಡಿ ಪ್ರಿಯರಾದ ದೇವರ ಮಕ್ಕಳಿರ, ನಾವೆಲ್ಲರೂ ಕೂಡ ಯೇಸು ಕ್ರಿಸ್ತರನ್ನು ನಂಬಿದ್ದೀವಿ, ಹಿಂಬಾಲಿಸ್ತಾ ಇದ್ದೀವಿ, ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಅವರು ಮಹಾಶಕ್ತನು, ದೈವಕುಮಾರನು, ಲೋಕರಕ್ಷಕನು, ಪಾಪ ವಿಮೋಚಕನು, ಮೋಕ್ಷ ಪ್ರದಾತನು, ಎಲ್ಲ ರೀತಿಯಲ್ಲಿ ಕ್ರೈಸ್ತನನ್ನು ನಾವು ಘನಪಡಿಸ್ತಾ ಇರ್ತೀವಿ, ಮಹಿಮೆ ಪಡಿಸ್ತಾ ಇರ್ತೀವಿ, ಹಾಡುಗಳ ಮೂಲಕ ಹೊಗಳ್ತಾ ಇರ್ತೀವಿ. ಇವೆಲ್ಲ ಕೂಡ ನಮ್ಮ ಮೂಲಕ ನಡೆಯುತ್ತೆ ಪ್ರಿಯರೇ, ಹೌದಲ್ವಾ? ನಮ್ಮ ಮೂಲಕ ಕುಂತಲ್ಲಿ, ನಿಂತಲ್ಲಿ, ಮನೆಯಲ್ಲಿ ಕೆಲಸ ಮಾಡುವಾಗ ಕ್ರೈಸ್ತನನ್ನು, ತಂದೆಯಾದ ದೇವರನ್ನು, ಪವಿತ್ರಾತ್ಮನನ್ನು ಹೊಗಳುವಂಥದ್ದು ನಾವು ಮಾಡುವಂಥದ್ದು ನೋಡ್ತಾ ಇರ್ತೀವಿ. ಆದರೆ ಹೊರಗಡೆ ಕೆಲವರು ಕ್ರೈಸ್ತನನ್ನು ನಂಬದೇ ಇರುವಂಥವರು ಕೆಲವರು ಈ ಮಾಡುವಂಥದ್ದು ಏನಪ್ಪ ಅಂತ ನೋಡುವಾಗ ಅಪಹಾಸ್ಯ ಮಾಡುವಂಥದ್ದು, ಅವಹೇಳನವಾಗಿ ಮಾತನಾಡುವಂಥದ್ದು, ನಿಂದಿಸುವಂಥದ್ದು, ಇಂಥವೆಲ್ಲ ನೋಡಿದ್ದೀವಲ್ವ ಈಗಿನ ಕಾಲದಲ್ಲಿ. ಯಾಕೆಂದರೆ ಮೀಡಿಯಾದವರಾಗಿರ್ಬೋದು, ಮಾಧ್ಯಮದಲ್ಲಿ ಇಲ್ಲ ಸೋಷಲ್ ಮೀಡಿಯಾದಲ್ಲಿ ಪ್ರತಿನಿತ್ಯ ಎಲ್ಲೋ ಒಂದು ಕಡೆ ಇಂಥ ಒಂದು ಸುದ್ದಿಗಳನ್ನು ನಾವು ನೋಡ್ತಾ ಇರ್ತೀವಿ. ಎಂಥ ಸುದ್ದಿಗಳು? ಇವಾಗ ಯೇಸು ಕ್ರಿಸ್ತರು ಶಿಲುಬೆಯ ಮೇಲೆ ಮರಣ ಹೊಂದುವಂಥ ಸಮಯದಲ್ಲಿ ಅವರು ಬಹಳ ಕಷ್ಟ ಅನುಭವಿಸಿ ಮರಣ ಹೊಂದುತ್ತಾರೆ. ಯೇಸು ಕ್ರಿಸ್ತರನ್ನು ಬಂಧಿಸುವಾಗ, ಇಲ್ಲ ತಲೆ ಮೇಲೆ ಮುಳ್ಳಿನ ಕಿರೀಟ ಇಡುವಾಗ, ಇಲ್ಲಾದರೆ ಕೊರಡೆ ಪೆಟ್ಟುಗಳನ್ನು ಹೊಡೆಯುವಾಗ, ಇಲ್ಲದಿದ್ದರೆ ಯೇಸು ಕ್ರಿಸ್ತು ಶಿಲುಬೆ ಮೇಲೆ ಮರಣಿಸುವಾಗ, ಇವೆಲ್ಲ ಕೂಡ ಚಿತ್ರಗಳನ್ನು ನೋಡಿ ಕೆಲವರು ಏನಂತ ಹೇಳ್ತಾರೆ ಗೊತ್ತಾ? ತನ್ನನ್ನು ತಾನು ಕಾಪಾಡಿಕೊಳ್ಳದ ಈತನು ನಿಮ್ಮನ್ನು ರಕ್ಷಿಸ್ತಾನ? ತನ್ನನ್ನು ತಾನು ಕಾಪಾಡಿಕೊಳ್ಳದ ಆತನು ದೇವರಾಗ್ತಾನ? ಮಹಾಶಕ್ತನಾಗ್ತಾನ ಅಂತೇಳಿ ಇಂಥ ಮಾತುಗಳನ್ನು ಹೇಳಿ ಪ್ರಿಯರಾದ ದೇವರ ಮಕ್ಕಳಿರ ಒಂದು ರೀತಿಯಲ್ಲಿ ಅವಮಾನಪಡಿಸುವಂಥದ್ದು. ಯಾಕೆಂದರೆ ಇಂಥ ಸುದ್ದಿಗಳನ್ನು ಅನೇಕರು ಮಾತನಾಡಿ ಹೊರಗಡೆ ಸೋಷಲ್ ಮೀಡಿಯಾ ಮೂಲಕ, ಅಂದರೆ ಯೂಟ್ಯೂಬ್ ಮೂಲಕ ಆಗಿರ್ಬೋದು, ಫೇಸ್ಬುಕ್ ಮೂಲಕ ಆಗಿರ್ಬೋದು, ವಾಟ್ಸಪ್ ಮೂಲಕ ಆಗಿರ್ಬೋದು, ಇಲ್ಲ ಮಾಧ್ಯಮದವರ ಮೂಲಕ ಆಗಿರ್ಬೋದು,
ಇಲ್ಲಾಂದರೆ ಕರೆಪತ್ರಿಕೆಗಳ ಮೂಲಕ ಆಗಿರ್ಬೋದು, ಅಲ್ಲೆಲ್ಲೆಲ್ಲಿ ಹೊರಡ್ತಾ ಇದೆ. ಹೌದಲ್ವ? ಅಲ್ಲೆಲ್ಲಿ ಹೊರಡ್ತಾ ಇದೆ. ಇದು ಈ ಸೋಷಲ್ ಮೀಡಿಯಾ, ಯಾಕೆಂದರೆ ಈ ಮೊಬೈಲ್ಗಳು ಜಾಸ್ತಿ ಬಂದಿದೆಯಲ್ವ, ಎಲ್ಲರ ಕೈಯಲ್ಲಿ ಮೊಬೈಲ್ಗಳಿದೆ ನೋಡಿ. ಈ ಮೊಬೈಲ್ಗಳ ಮೂಲಕ ಎಲ್ಲ ವಾರ್ತೆಗಳು, ಎಲ್ಲ ಸುದ್ದಿಗಳು ಎಲ್ಲರ ಬಳಿಯಲ್ಲಿ ಇದೆ ಪ್ರಿಯರೇ. ಹೌದಲ್ವ? ಚಿಕ್ಕ ಹುಡುಗರು ಮೊದಲುಗೊಂಡು ವೃದ್ಧರ ತನಕ ಇಂಥ ಸುದ್ದಿಗಳನ್ನು ಕೇಳ್ತಾ ಇರ್ತೀವಿ. ಕೇಳಿದಾಗ ಇವಾಗ ದೇವರ ಮಕ್ಕಳು ಎಂದು, ಭಕ್ತರು ಎಂದು, ಕ್ರೈಸ್ತರು ಎಂದು, ಪ್ರಾರ್ಥನೆಗೆ ಹೋಗುತ್ತೇವೆಂದು ಹೇಳಿಕೊಳ್ಳುವಂಥ ನಾವು ಇಂಥ ಸುದ್ದಿಗಳನ್ನು ಕೇಳಿದಾಗ ನಾವು ಏನು ಅಂದುಕೊಳ್ತೀವಿ ಹೇಳಿ? ಮನಸ್ಸಿನಲ್ಲಿ ಸಂತೋಷ ಇರುತ್ತಾ? ದುಃಖ ಇರುತ್ತಾ? ಬಾಧೆ ಇರುತ್ತೆ. ಏನಪ್ಪ ಇವನು ಈ ಥರ ಮಾತಾಡ್ತಾ ಇದ್ದಾರೆ, ಯೇಸುಪ್ರಭು ನಾವು ನಂಬಿರುವಂಥ ದೇವರನ್ನು ಹೇಗೆ ಬಾಯಿಗೆ ಬಂದಾಗೆ ಮಾತನಾಡ್ತಾ ಇದ್ದಾರೆ, ಹಾಗೆ ಹೀಗೆ ಅಂತ ಹೇಳಿ ನೊಂದುಕೊಳ್ತೀವಿ, ದುಃಖ ಪಡ್ತಾ ಇರ್ತೀವಿ. ಹೌದಲ್ವ? ಇದೆಲ್ಲ ಕೂಡ ನಡೀತಾ ಇರುತ್ತೆ. ಇಂಥದ್ದು ನಡೆದಾಗ ಇವಾಗ ಈ ದಿನಗಳಲ್ಲಿ ಪ್ರಿಯರ ದೇವ್ರ ಮಕ್ಕಳಿರ ಈ ಕೊನೆ ದಿನಗಳಲ್ಲಿ, ಯಾಕೆಂದರೆ ಇವಾಗ ನಾವಿರುವಂಥದ್ದು ಯಾವ ದಿನ ಅಂತ ನೋಡುವಾಗ ಕೊನೆ ದಿನಗಳಲ್ಲಿ ನಾವೆಲ್ಲರೂ ಇದ್ದೀವಿ ಪ್ರಿಯರೇ. ಕೊನೆ ದಿನಗಳು. ಒಂದು ವೇಳೆ ಈ ಜಗತ್ತು ಉಳಿದ್ರೂ ಕೂಡ ನಮ್ಮ ಜೀವನ ಬಗ್ಗೆ ಒಂದು ಸಾರಿ ಆಲೋಚನೆ ಮಾಡುವಾಗ ಸ್ವಲ್ಪ ಹೊತ್ತು ಕಾಣಿಸ್ಕೊಂಡು ಆಮೇಲೆ ಕಾಣದೇ ಇರುವಂಥ ಹಬೆಯಾಗಿದೆ ಅಂತ ಹೇಳ್ತಾರೆ. ಹಬೆಯಂತೆ ನಮ್ಮ ಜೀವನ. ಹೌದಲ್ವ? ಎಷ್ಟು ಸಾರಿ ನಾವು ಕೇಳಿದೀವೋ ನಮ್ಮ ಜೀವನ. ಒಂದು ವೇಳೆ ಪ್ರಿಯರ ದೇವ್ರ ಮಕ್ಕಳಿರ ಗಮನಿಸಬೇಕು, ಈ ಲೋಕದಲ್ಲಿ ಒಂದು ವೇಳೆ ಈ ಜಗತ್ತು ಒಂದು ವೇಳೆ ಸ್ವಲ್ಪ ಕಾಲ ಉಳಿದಿರ್ಬೋದು, ಆದರೆ ನಮ್ಮ ಕಾಲ ಎಷ್ಟು? ನಮಗಿರುವಂಥ ಕಾಲ ಎಷ್ಟು? ಸ್ವಲ್ಪ ಕಾಲ. ಈ ಸ್ವಲ್ಪ ಕಾಲವನ್ನು ಕುರಿತು ಆಲೋಚನೆ ಮಾಡುವಾಗ ದೇವರು ಹೇಳುವಂಥ ಮಾತು ಒಂದು ಸಾರಿ ಪೇತ್ರನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 24ನೇ ವಚನ ನೋಡಿ. ಇವಾಗ ಪ್ರತಿಯೊಬ್ಬರು ಕೂಡ ಬೈಬಲನ್ನು ಓಪನ್ ಮಾಡಿ ಈ ಕಾರ್ಯಕ್ರಮದಲ್ಲಿ ನಾವು ಏನು ಕಲಿಬೇಕು? ದೇವರ ವಾಕ್ಯಗಳನ್ನು ನಾವೆಲ್ಲರೂ ಕಲಿಬೇಕು. ಆತ್ಮಿಕವಾಗಿ ಅಭಿವೃದ್ಧಿ ಆಗಬೇಕು ಅಂದರೆ ದಾರಿ ಏನಂತ ನೋಡುವಾಗ ದೇವರ ವಾಕ್ಯಗಳೇ ದಾರಿ. ಓಕೆನಾ? ಪೇತ್ರನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 24ನೇ ವಚನ ನೋಡಿ. 1ನೇ ಅಧ್ಯಾಯ 24ನೇ ವಚನ, ಮೊದಲನೇ ಪೇತ್ರನು ಬರೆದ ಪತ್ರಿಕೆ 1ನೇ ಅಧ್ಯಾಯ 24ನೇ ವಚನವನ್ನು ಗಮನಿಸೋಣ. ನರ ಜಾತಿಯೆಲ್ಲ ಹುಲ್ಲಿನ ಹಾಗಿದೆ, ಅದರ ಪ್ರಭಾವವೆಲ್ಲ ಹುಲ್ಲಿನ ಹೂವಿನಂತದೆ. ಹುಲ್ಲು ಒಣಗುವುದು, ಹೂವು ಉದುರಿ ಹೋಗುವುದು. ಕರ್ತನ ಮಾತು ಸದಾಕಾಲವೂ ಇರುವುದು ಎಂದು ಹೇಳಿದೆಯಷ್ಟೇ. ಆ ಮಾತು ಯಾವುದೆಂದರೆ ನಿಮಗೆ ಸಾರಲ್ಪಟ್ಟ ಸುವಾರ್ಥ ವಾಕ್ಯವೇ. ನಿಮಗೆ ಸಾರಲ್ಪಟ್ಟ ಸುವಾರ್ಥ ವಾಕ್ಯವೇ. ನೋಡಿ, ನರಜಾತಿಯೆಲ್ಲ ಹುಲ್ಲಿನ ಹಾಗಿದೆ, ಅದರ ಪ್ರಭಾವವೆಲ್ಲ ಹುಲ್ಲಿನ ಹೂವಿನಂತದೆ. ಹುಲ್ಲು ಒಣಗುವುದು, ಹುಲ್ಲು ಒಣಗಿ ಹೋಗುವುದು, ಹೂವು ಉದುರಿ ಹೋಗುವುದು ಅಂತ ಹೇಳ್ತಾರೆ. ಅಂದರೆ ಇದು ಯಾವುದ್ರ ಬಗ್ಗೆ ಹೇಳಿದ್ದಾರೆ ಅಂತ ನೋಡುವಾಗ ಹೂವಿನ ಬಗ್ಗೆ, ಹುಲ್ಲು ಬಗ್ಗೆ ಅಲ್ಲ ಪ್ರಿಯರ ದೇವ್ರ ಮಕ್ಕಳಿಗೆ. ಮುಖ್ಯವಾಗಿ ಈ ವಚನದಲ್ಲಿರುವಂಥದ್ದು ಏನು? ಮನುಷ್ಯರು ಅಂದರೆ ಹೊರಗಡೆ ಕಾಣುವಂಥ ಈ ದೇಹ ಇದೆಯಲ್ಲ, ಹೊರಗಡೆ ಕಾಣುವಂಥ ಈ ಶರೀರ ಇದೆ ನೋಡಿ, ಈ ಶರೀರಕ್ಕೆ ಹೇಳಿರುವಂಥ ಮಾತು ನರಜಾತಿಯೆಲ್ಲ ಹುಲ್ಲಿನ ಹಾಗಿದೆ, ಅದರ ಪ್ರಭಾವವೆಲ್ಲ ಹುಲ್ಲಿನ ಹೂವಿನಂತೆ ಇದೆ ಅಂತ ಹೇಳ್ತಾರೆ. ಅಂದರೆ ಈ ಹೊರನೋಟ ನೋಡುವಾಗ ಹುಲ್ಲು, ಎರಡನೇದಾಗಿ ಹೂಗಳಿಗೆ ಹೋಲಿಸಿರುವಂಥದ್ದು. ಅಂದರೆ ಇದು ಏನಾಗುತ್ತೆ? ನಮ್ಮ ಅನಿಸಿಕೆ ಪ್ರಕಾರ ನೋಡುವಾಗ ಏನಾಗುತ್ತೆ? ಪ್ರಾರಂಭದಲ್ಲೇನು ಯೌವನ ಕಾಲದಲ್ಲಿ ಇಲ್ಲ ಮಕ್ಕಳಾಗಿರುವಾಗ ಒಂದು ಅಂದವಾಗಿ ಕಾಣಬಹುದು. ಆನಂತರ ಇದರ ಗತಿ ಏನಾಗುತ್ತೆ ಅಂತ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ, ಇದು ಬಾಡಿ ಹೋಗುತ್ತೆ, ಒಣಗಿ ಹೋಗುತ್ತೆ, ಆನಂತರ ನೆಲದ ಪಾಲಾಗುತ್ತೆ ಅಂತ ಹೇಳ್ತಾರೆ. ಹೌದಲ್ವ? ನೆಲದ ಪಾಲಾಗಿ ಈ ದೇಹ ನೆಲದ ಪಾಲಾಗಿ ಹೋಗುತ್ತಾ? ಹೌದು. ಅಂದರೆ ಎಲ್ಲರ ಸ್ವಲ್ಪ ಮಂದಿನ ಅಂತ ನೋಡುವಾಗ ಎಲ್ಲರೂ ಅಂದರೆ ಎಲ್ಲರಿಗೂ ಸಮಾನನ? ಇದರಲ್ಲಿ ಬುದ್ಧಿವಂತರಾಗಿರ್ಬೋದು, ವಿದ್ಯಾವಂತರಾಗಿರ್ಬೋದು, ವಿಜ್ಞಾನಿಗಳಾಗಿರ್ಬೋದು, ವೈದ್ಯರಾಗಿರ್ಬೋದು, ಸಾಮಾನ್ಯರಾಗಿರ್ಬೋದು, ಬಡವರಾಗಿರ್ಬೋದು, ಶ್ರೀಮಂತರಾಗಿರ್ಬೋದು, ಉದ್ಯೋಗಸ್ಥರಾಗಿರ್ಬೋದು, ಯಾರೇ ಆಗಿರು ಎಲ್ಲರಿಗೂ ವರ್ತಿಸುತ್ತಾ ಅಥವಾ ಕೆಲವ್ರಿಗೂ ವರ್ತಿಸುತ್ತಾ? ಈ ಮಾತು ಇದೆ ಅಲ್ವಾ? ಅಂದರೆ ನರಮನುಷ್ಯರು, ನರಜಾತಿಯೆಲ್ಲ ಹುಲ್ಲಿನ ಹಾಗಿದೆ, ಅದರ ಪ್ರಭಾವ ಎಲ್ಲ ಹೂವಿನಂತಿದೆ ಅಂತ ಹೇಳ್ತಾರಲ್ಲ. ಎಲ್ಲರಿಗ ಸ್ವಲ್ಪ ಮಂದಿಗ
ಇಲ್ಲ ರೀ ನಾವು ದೊಡ್ಡ ಶ್ರೀಮಂತರು, ನಮ್ಮಲ್ಲಿ ಕೋಟಿ ಕೋಟಿ ಆಸ್ತಿದೆ, ಅಂಥದ್ದೇನು ನಮಗೆ ವರ್ತಿಸಲ್ಲ ಅಂತ ಯಾರಾದರೂ ಹೇಳೋಕ್ಕಾಗುತ್ತಾ? ಯಾರಾದರೂ ಹೇಳೋಕ್ಕಾಗುತ್ತಾ ಪ್ರಿಯರೇ? ಎಲ್ಲರಿಗೂ ವರ್ತಿಸುತ್ತೆ, ಹೌದಲ್ವಾ? ಅಂದರೆ ಶ್ರೀಮಂತರಾಗಿರ್ಬೋದು, ಬಡವರು ಆಗಿರ್ಬೋದು, ವಿದ್ಯಾವಂತರಾಗಿರ್ಬೋದು, ವಿದ್ಯಾಹೀನರಾಗಿರ್ಬೋದು, ಎಲ್ಲರೂ ಕೂಡ ಏನಾಗ್ತಾರೆ, ಒಂದು ದಿನ ಕಾಣ್ತಾರೆ ಅಂದವಾಗಿ, ಆ ನಂತರ ಹುಲ್ಲಿನ ಹಾಗೆ ಹೂವಿನ ಹಾಗೆ ಉದುರೋಗ್ತಾರೆ, ಬಾಡಿ ಹೋಗ್ತಾರೆ, ಒಣಗೋಗ್ತಾರೆ, ನೆಲದ ಪಾಲಾಗ್ತಾರೆ ಅಂತ ಅರ್ಥ. ಅಂದರೆ ಏನು ಅರ್ಥ ಏನು? ನಾಳೆ ಏನಾಗ್ತೀವೋ ನಮ್ಗೆ ಗೊತ್ತಿಲ್ಲ, ನಾಳೆ ಏನಾಗ್ತೀವೋ ನಮ್ಗೆ ಗೊತ್ತಿಲ್ಲ, ನಾಳೆ ಏನಾಗ್ತೀವೋ ಗೊತ್ತಿಲ್ಲದೆ ಇರುವಂಥ ಜೀವನ ನಾವು ಪಡ್ಕೊಂಡಿರುವಾಗ ಮತ್ತು ಯಾವುದಕ್ಕೋಸ್ಕರ ಈ ಲೋಕದಲ್ಲಿ ಪ್ರಯಾಸ ಪಡಬೇಕು ಅಂತ ನೋಡುವಾಗ ನಿತ್ಯ ಜೀವ ಇದೆ. ಆ ನಿತ್ಯ ಜೀವಕ್ಕೆ ಸೇರಿಸುವಂಥ ಮಾತುಗಳಿದೆ, ವಾಕ್ಯಗಳಿದೆ. ಆ ವಾಕ್ಯಗಳನ್ನು ಸೇರಿಸಿಕೊಂಡು ಹೃದಯದಲ್ಲಿ ಆ ವಾಕ್ಯದ ಪ್ರಕಾರ ನಾವು ಜೀವಿಸಿದಾಗ ಆ ನಿತ್ಯ ಲೋಕವನ್ನು ನಾವು ಪಡ್ಕೊಳ್ತೀವಿ ಅಂತೇಳಿ ದೇವರು ತನ್ನ ಗ್ರಂಥದಲ್ಲಿ ಭಕ್ತರ ಮೂಲಕ ಬರೆಸಿರುವಂಥ ಮಾತು. ಭಕ್ತರ ಮೂಲಕ ಬರೆಸಿರುವಂಥ ಈ ಮಾತುಗಳನ್ನು ನಾವು ಏನು ಮಾಡಬೇಕು ಹೇಳಿ? ಧ್ಯಾನಿಸ್ಬೇಕಾ? ಧ್ಯಾನಿಸಿದ ಮೇಲೆ ಆಮೇಲೆ ಏನು ಮಾಡಬೇಕು? ಧ್ಯಾನಿಸ್ಬೇಕು, ಎರಡನೇದಾಗಿ ಪಾಲಿಸಬೇಕು, ಮೂರನೇದಾಗಿ ಪ್ರಕಟಿಸಬೇಕು. ಮೊದಲನೇದಾಗಿ ದೇವರ ವಾಕ್ಯಗಳನ್ನು ಧ್ಯಾನ, ಎರಡನೇದಾಗಿ ದೇವರ ವಾಕ್ಯಗಳನ್ನು ಧ್ಯಾನ ಮಾಡಿದ ಮೇಲೆ ನಡ್ಕೋಬೇಕು, ಮೂರನೇದಾಗಿ ಇನ್ನೊಬ್ಬರಿಗೆ ತಿಳಿಸ್ಬೇಕು ಅಂತೇಳಿ ತಂದೆಯಾದ ದೇವರು ಭಕ್ತರ ಮೂಲಕ ಬರೆಸಿರುವಂಥ ಮಾತುಗಳು. ಪ್ರಿಯರ ದೇವ್ರ ಮಕ್ಕಳಿರ, ಈಗಿರುವಾಗ ಅಂದರೆ ಈ ಲೋಕದಲ್ಲಿದ್ದಂಥ ಪ್ರತಿ ಮನುಷ್ಯನು ಒಂದು ದಿನ ಇಲ್ಲಾಂದರೆ ಒಂದು ದಿನ ಈ ಲೋಕವನ್ನು ಬಿಟ್ಟು ಹೋಗಲೇಬೇಕು ಅಂಥ ಪರಿಸ್ಥಿತಿ ನಾವು ಪಡ್ಕೊಂಡಿದ್ದೇವೆ. ಆದರೆ ಪ್ರಿಯರ ದೇವ್ರ ಮಕ್ಕಳಿರ, ನಾವು ನಿತ್ಯ ಜೀವವನ್ನು ಪಡಿಬೇಕಾದ್ರೆ ಈ ಲೋಕದಲ್ಲಿ ಆ ನಿತ್ಯ ಜೀವವನ್ನು ಕೊಡುವಂಥ ಒಂದು ಜ್ಞಾನ ಇದೆ. ಆ ಜ್ಞಾನ ಗ್ರಂಥವೇ ಬೈಬಲ್ ಗ್ರಂಥ. ಈ ಬೈಬಲ್ ಗ್ರಂಥವನ್ನು ಅರ್ಥ ಮಾಡಿಕೊಂಡವರು ಸ್ವಲ್ಪ ಮಂದಿ ಇದ್ದಾರೆ, ಅಪಾರ್ಥ ಮಾಡಿಕೊಂಡವರು ಬಹಳ ಮಂದಿ ಇದ್ದಾರೆ. ಅಪಾರ್ಥ ಮಾಡಿಕೊಂಡವರು ಎಂಥ ವಚನಗಳನ್ನು ತೋರಿಸ್ತಾರೋ, ಯಾಕೆಂದರೆ ಆ ವಚನಗಳನ್ನು ಕೂಡ ಸ್ವಲ್ಪ ಪರಿಶೋಧನೆ ಮಾಡೋಣ. ದೇವರು ನಮಗೋಸ್ಕರ ಹೇಳಿರುವಂಥ ಮಾತುಗಳನ್ನು ಕೂಡ ನಾವು ಪರಿಶೋಧನೆ ಮಾಡಿ. ಯಾಕೆಂದರೆ ಕೆಲವರು ತಪ್ಪಿಡಿಯೋದಕ್ಕೆ ಪ್ರಯತ್ನ ಮಾಡ್ತಾರಲ್ಲ, ಇವರು ಎಂಥ ವಚನಗಳನ್ನು ತೋರಿಸ್ತಾರೆ. ಒಂದು ಸಾರಿ ಮತ್ತಾಯನು ಬರೆದ ಸುವಾರ್ತೆ ಓಕೆನಾ, 27ನೇ ಅಧ್ಯಾಯ 38ನೇ ವಚನ ನೋಡಿ. ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 38ನೇ ವಚನದಿಂದ ನೋಡೋಣ ಕೆಲವು ಮಾತುಗಳನ್ನು. ಆಗ ಇಬ್ಬರು ಕಳ್ಳರನ್ನು ತಂದು ಒಬ್ಬನನ್ನು ಬಲಗಡೆಯಲ್ಲಿ ಒಬ್ಬನನ್ನು ಎಡಗಡೆಯಲ್ಲಿ ಆತನ ಸಂಗಡ ಶಿಲುಬೆಗೆ ಹಾಕಿದರು. ಅಲ್ಲಿ ಹಾದು ಹೋಗುವವರು ತಲೆ ಆಡಿಸಿ, ದೇವಾಲಯವನ್ನು ಕೆಡವಿ 3 ದಿನದಲ್ಲಿ ಕಟ್ಟುವವನೇ, ನಿನ್ನನ್ನು ರಕ್ಷಿಸಿಕೋ, ದೇವರ ಮಗನಾಗಿದ್ದರೆ ಶಿಲುಬೆಯಿಂದ ಇಳಿದು ಬಾ ಎಂದು ಆತನನ್ನು ಅಂಗಿಸುತ್ತಿದ್ದರು. ಅದೇ ಮೇರೆಗೆ ಮಹಾಯಾಜಕರು, ಶಾಸ್ತ್ರಿಗಳು, ಹಿರಿಯರು, ಅವನು ಮತ್ತೊಬ್ಬನನ್ನು ರಕ್ಷಿಸಿದನು, ತನ್ನನ್ನು ರಕ್ಷಿಸಿಕೊಳ್ಳಲಾರನು. ಅವನು ಇಸ್ರಾಯೇಲಿನ ಅರಸನಲ್ಲವೇ? ಈಗ ಶಿಲುಬೆಯಿಂದ ಇಳಿದು ಬಂದರೆ ಅವನಲ್ಲಿ ನಂಬಿಕೆ ಇಟ್ಟೆವು. ದೇವರಲ್ಲಿ ಭರವಸವಿಟ್ಟಿದ್ದಾನೆ. ದೇವರು ಅವನಲ್ಲಿ ಇಷ್ಟಪಟ್ಟರೆ ಈಗ ಅವನನ್ನು ಬಿಡಿಸಲಿ, ತಾನು ದೇವರ ಮಗನಾಗಿದ್ದಾನೆಂದು ಹೇಳಿದ್ದನಲ್ಲ ಎಂದು ಹಾಸ್ಯದಿಂದ ಮಾತಾಡುತ್ತಿದ್ದರು. ಆತನ ಸಂಗಡ ಶಿಲುಬೆಗೆ ಹಾಕಲ್ಪಟ್ಟ ಕಳ್ಳರು ಸಹ ಆತನನ್ನು ಅದೇ ಪ್ರಕಾರ ನಿಂದಿಸಿದರು ಅಂತ ಇರುತ್ತೆ. ಇವಾಗ ಯೇಸು ಕ್ರಿಸ್ತರು ಶಿಲುಬೆ ಮೇಲೆ ಇದ್ದಾರೆ. ಶಿಲುಬೆ ಮೇಲೆ ಇದ್ದಂಥ ಯೇಸು ಪ್ರಭುವನ್ನು ನೋಡಿ ಅಲ್ಲಿರುವಂಥ ಪ್ರಜೆಗಳು ಯಾವ ರೀತಿ ಅವಮಾನ ಪಡಿಸ್ತಾ ಇದ್ದಾರೆ ಅಂತ ನೋಡುವಾಗ, ನೀನು ದೇವರ ಮಗನಲ್ವಾ, ಇವಾಗ ಇಳಿದು ಬಾ, ನೀನು ಕ್ರಿಸ್ತನಾಗಿದ್ದರೆ ಇಳಿದು ಬಾ, ನೀನು ಇಸ್ರಾಯೇಲರಿಗೆ ಅರಸನಂತ ಹೇಳ್ಕೊಂಡಿದ್ದೀಯಲ್ವಾ, ದೈವ ಕುಮಾರನಂತ ಹೇಳಿಕೊಂಡಿದ್ದಿ, ದೈವ ಕುಮಾರನಾಗಿದ್ದರೆ, ನೀನು ಕ್ರಿಸ್ತನಾಗಿದ್ದರೆ, ನೀನು ದೇವರ ಮಗನಾಗಿದ್ದರೆ ಇವಾಗ ಆ ಶಿಲುಬೆಯಿಂದ ಇಳಿದು ಬಾ, ನಾವು ನಿಮ್ಮನ್ನು ನೋಡಿ ನಂಬುತ್ತೇವೆ ಅಂತೇಳಿ ಅಲ್ಲಿ ಕೆಲವರು ಹೇಳಿರುವಂಥದ್ದು. ಇವಾಗ ನೋಡಿ ಪ್ರಿಯರ ದೇವರ ಮಕ್ಕಳಿರ, ಈ ಮಾತು ಯಾವಾಗ ಹೇಳಿದ್ದಾರೆ? ಕ್ರಿಸ್ತನ ಕಾಲದಲ್ಲಿ, ಅಂದರೆ ಯೇಸು ಕ್ರಿಸ್ತರು ಮರಣ ಹೊಂದುವಂಥ ಈ ಕಾಲದಲ್ಲಿ 1ನೇ ಶತಮಾನದಲ್ಲಿ ಕೆಲವರು ಅಪಹಾಸ್ಯ ಮಾಡಿ ಮಾತನಾಡಿರುವಂಥದ್ದು.
ಅಪಹಾಸ್ಯ ಮಾಡಿ ಮಾತನಾಡಿರುವಾಗ, ಇವಾಗ ನೀನು ದೇವರ ಮಗನಲ್ವಾ, ಇಳಿದು ಬಾ, ಇಲ್ಲಾಂದರೆ ಅದ್ಭುತ ಮಾಡು, ಇಲ್ಲಾಂದರೆ ಏನಾದರೂ ಮಾಡು ಅಂತೇಳಿ ಅವಾಗಲೂ ಕೂಡ ಆ ಜನ ಯಾವ ರೀತಿ ನೋಡ್ತಾ ಇದ್ದಾರೆ ಅಂತ ನೋಡುವಾಗ, ಯೇಸು ಪ್ರಭು ಮೂಲಕ ಏನಾದರೂ ನೋಡಬೇಕು, ಇಲ್ಲಾಂದರೆ ಏನಾದರೂ ಪಡಿಬೇಕು ಅಂಥೇಳಿ ಇಂಥ ಆಲೋಚನೆಯಿಂದ ಆತನನ್ನು ನೋಡ್ತಾ ಇದ್ದಾರೆ. ಅಂದರೆ ಇವ್ರು ಯಾರು ಅಂತ ನೋಡುವಾಗ ನಂಬಿದವರ ಅಥವಾ ನಂಬದೇ ಇರುವವರ ಅಂತ ನೋಡುವಾಗ ನಂಬಿದವರಲ್ಲ. ಯಾರು? ಮತ ಛಾಂದಸ್ಸವಾದಿಗಳು. ಅಂದರೆ ಒಂದು ಮತ ಹುಚ್ಚಿನಲ್ಲಿ ಇದ್ದವರು, ಒಂದು ಗುಂಪನ್ನು ಪ್ರೀತಿಸುವವರು, ಇಲ್ಲ ಒಂದು ಪಂಗಡವನ್ನು ಪ್ರೀತಿಸುವವರು, ಒಂದು ಪ್ರಾಂತವನ್ನು ಪ್ರೀತಿಸುವವರು. ಅಂಥ ಪ್ರಾಂತದಲ್ಲಿ ಅಂಥ ಒಂದು ಪ್ರಾಂತಕ್ಕೆ ಇಷ್ಟಪಡುವವರಿದ್ದಾರೆ ನೋಡಿ. ಅವರು ಯೆಹೂದ್ಯರಲ್ಲಿ ಅನೇಕ ಮಂದಿ ಇದ್ದಾರೆ. ಅದರಲ್ಲಿ ಪರಿಶಾಯರು, ಮಹಾಯಾಜಕರು, ಹಿರಿಯರು ಇವರೆಲ್ಲರಿದ್ದಾರೆ. ಇವರೆಲ್ಲರೂ ಯೇಸು ಪ್ರಭುವನ್ನು ಅವಮಾನಪಡಿಸಿ ಮಾತನಾಡುತ್ತಿರುವಂಥದ್ದು, ಅವಮಾನಪಡಿಸಿ. ಅದೇ ಪ್ರಕಾರ ಇನ್ನೂ ಕೆಲವು ವಚನಗಳನ್ನು ತೋರಿಸ್ತೀನಿ. ಒಂದು ಸಾರಿ ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯ. ಅದಕ್ಕಿಂತ ಮುಂಚಿತವಾಗಿ ಅಂದರೆ ಸುವಾರ್ತೆ ಸಾರುವಾಗ ಯೇಸು ಕ್ರಿಸ್ತರಿಗೆ ಹಸಿವಾಗಿದೆ. ಹಸಿವೆ ಆದಾಗ ಎಲ್ಲಿಗೆ ಹೋಗ್ತಾರೆ? ಒಂದು ಮರದ ಬಳಿಯಲ್ಲಿ ಹೋಗ್ತಾರೆ. ಅಂದರೆ ಅಂಜೂರದ ಮರದ ಬಳಿಯಲ್ಲಿ ಹೋದಾಗ ಅಲ್ಲಿ ಏನಾಗುತ್ತೆ ನೋಡಿ ಪ್ರಿಯರಾದ ದೇವ್ರ ಮಕ್ಕಳಿದೆ. ಅಂದರೆ ಇವಾಗ ಕ್ರೈಸ್ತರು ಯೇಸು ಕ್ರಿಸ್ತರನ್ನು ನಂಬುತ್ತಾರೆ. ಯೇಸು ಕ್ರಿಸ್ತರು ಯಾರಂತ ಹೇಳ್ತಾರೆ ಹೇಳಿ? ಮಹಾಶಕ್ತನು, ದೇವರು, ದೈವಕುಮಾರ, ರಕ್ಷಕನು, ವಿಮೋಚಕನು, ಮೋಕ್ಷ ಪ್ರದಾತನು, ಎಲ್ಲ ರೀತಿಯಲ್ಲಿ ಯೇಸು ಕ್ರಿಸ್ತರನ್ನು ಉನ್ನತವಾಗಿ ಪರಿಚಯ ಮಾಡ್ತೀವಿ. ಆದರೆ ಕೆಲವರು ತಪ್ಪು ಹಿಡಿಯೋರಿರ್ತಾರಲ್ಲ, ಆ ತಪ್ಪು ಹಿಡಿಯುವಂಥವರು ಎಂಥ ವಚನಗಳನ್ನು ತೋರಿಸ್ತಾರೆ ಅನ್ನೋದು ಕೆಲವು ವಿಷಯಗಳನ್ನು ಹೇಳ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಅರ್ಥ, ವಾಕ್ಯದ ಮೂಲಕ ಅರ್ಥವನ್ನು ನಾವು ತಿಳ್ಕೊಳ್ಳೋಣ ಪ್ರಿಯರೇ. ಓಕೆನಾ? ವಾಕ್ಯದ ಮೂಲಕ ಅರ್ಥವನ್ನು ನಾವು ತಿಳ್ಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯ 18ನೇ ವಚನವನ್ನು ನೋಡಿ. ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯ 18ನೇ ವಚನದಿಂದ ನೋಡೋಣ ಪ್ರಿಯರೇ. ಬೆಳಗ್ಗೆ ಆತನು ಪಟ್ಟಣಕ್ಕೆ ತಿರುಗಿ ಹೋಗುತ್ತಿರುವಾಗ ಹಸಿದನು. ದಾರಿಯಲ್ಲಿ ಅಂಜೂರದ ಮರವನ್ನು ಕಂಡು ಅದರ ಹತ್ತಿರಕ್ಕೆ ಹೋಗಿ ಅದರಲ್ಲಿ ಬರೀ ಎಲೆಗಳನ್ನೇ ಹೊರತು ಮತ್ತೇನು ಕಾಣದೆ ಅದಕ್ಕೆ, ಇನ್ನು ಮೇಲೆ ನಿನ್ನಲ್ಲಿ ಫಲವು ಎಂದೆಂದಿಗೂ ಆಗದೆ ಹೋಗಲಿ ಎಂದು ಹೇಳಿದನು. ಆ ಕ್ಷಣವೇ ಆ ಅಂಜೂರದ ಮರವು ಒಣಗಿ ಹೋಯಿತು. ಶಿಷ್ಯರು ಅದನ್ನು ನೋಡಿ ಬೆರಗಾಗಿ, ಈ ಅಂಜೂರದ ಮರವು ಒಂದು ಕ್ಷಣದಲ್ಲೇ ಒಣಗಿ ಹೋಯಿತಲ್ಲ, ಅದು ಹೇಗೆ ಅಂದರು. ಇಲ್ಲಿ ನೋಡಿ ಪ್ರಿಯರಾದ ದೇವ್ರ ಮಕ್ಕಳಿರ, ಈ ವಚನವನ್ನು ಓದಿದಾಗ ನಾವೇನಂದ್ಕೊಳ್ತೀವಿ? ಓದ್ತೀವಿ, ಸುಮ್ಮನೆ ಮುಂದಕ್ಕೆ ಹೋಗ್ತಾ ಇರ್ತೀವಿ. ಹೌದಲ್ಲ? ಓದ್ತೀವಿ, ಅರ್ಥ ಆದರೆ ದೇವ್ರಿಗೆ ಸ್ತೋತ್ರ. ಅರ್ಥ ಆಗಿಲ್ಲ ಅಂದರೆ ಏನು ಮಾಡ್ತೀವಿ ಹೇಳಿ? ಅರ್ಥ ಆಗಿಲ್ಲ ಅಂದರೆ ಮತ್ತೇನಾದರೂ ಅದನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಹುಡುಕ್ತೀವ ಅಥವಾ ಮುಂದಿಗೆ ಜಂಪ್ ಆಗ್ತೀವ? ಪ್ರಿಯರಾದ ದೇವ್ರ ಮಕ್ಕಳಿರ, ಒಂದು ಹೇಳ್ತೀನಿ ನೋಡಿ, ನಿಮ್ಮ ಆತ್ಮಗಳನ್ನು ಕಾಪಾಡುವಂಥದ್ದು ಯಾವುದು ಹೇಳಿ? ನಿಮ್ಮ ಆತ್ಮಗಳನ್ನು ಕಾಪಾಡುವಂಥದ್ದು ದೇವರ ವಾಕ್ಯ. ಏನಾದರೂ ಮನೆಯಲ್ಲಿ ಬೆಳ್ಳಿ ಬಂಗಾರ ಇದೇನಾದರೂ ನಿಮ್ಮ ಆತ್ಮಗಳನ್ನು ಕಾಪಾಡುತ್ತಾ? ಕೆಲವು ದಿನ ಬದುಕೋದಿಕ್ಕೆ ಬೆಳ್ಳಿ ಬಂಗಾರ, ಕೆಲವು ದಿನ ಬದುಕೋದಿಕ್ಕೆ ಆಸ್ತಿ. ಈ ಲೋಕದಲ್ಲಿ ಕೆಲವು ದಿನ ಬದುಕೋದಿಕ್ಕೆ ಬೆಳ್ಳಿ ಬಂಗಾರ ಆಸ್ತಿ. ನಿತ್ಯ ಜೀವಕ್ಕೆ ನಡೆಸುವಂಥದ್ದು ದೇವರ ವಾಕ್ಯ. ಈ ದೇವರ ವಾಕ್ಯ ಪರಲೋಕಕ್ಕೆ ನಡೆಸುತ್ತೆ ವಿನಃ ಬೆಳ್ಳಿ ಬಂಗಾರ ನಡೆಸಲ್ಲ. ಯಾವುದ್ರ ಮೇಲೆ ನಮ್ಮ ಶ್ರದ್ಧೆ ಇರುತ್ತೆ ಹೇಳಿಮ್ಮ? ನಮ್ಮ ಆಲೋಚನೆ, ನಮ್ಮ ಶ್ರದ್ಧೆ ಯಾವುದ್ರ ಮೇಲೆ ಇರುತ್ತೆ ಅಂತ ನೋಡುವಾಗ ಇದ್ರ ಮೇಲೆ ಇರುತ್ತೆ. ಅದಿರಲಿ, ಅದ್ರ ಮೇಲೆ ನಿಮ್ಮ ಆಲೋಚನೆ ಬೇಡ. ಯಾವುದ್ರ ಮೇಲೆ ಆಲೋಚನೆ ಇಡ್ತೀರಾ? ದೇವರ ಮೇಲೆ, ದೇವರ ವಾಕ್ಯದ ಮೇಲೆ ಇರಲಿ ಪ್ರಿಯರಾದ ದೇವರ ಮಕ್ಕಳು. ಯಾಕೆಂದರೆ ಈ ವಾಕ್ಯಗಳೇ ನಿಮ್ಮನ್ನು ಪರಲೋಕಕ್ಕೆ ನಡೆಸುವಂಥದ್ದು. ಆದುದರಿಂದ ಈ ವಾಕ್ಯಗಳ ಮೇಲೆ ಶ್ರದ್ಧೆ ಇರಲಿ. ಏನು ಹೇಳಿದ್ದಾರೆ ಇಲ್ಲಿ? ಈ ವಾಕ್ಯದಲ್ಲಿ ಏನು ಹೇಳಿದ್ದಾರೆ ಹೇಳಿ? ಮತ್ತೊಂದು ಸಾರಿ ಓದೋಣ. ಬೆಳಗ್ಗೆ ಆತನು ಪಟ್ಟಣಕ್ಕೆ ತಿರುಗಿ ಹೋಗುತ್ತಿರುವಾಗ ಹಸಿದನು. ದಾರಿಯಲ್ಲಿ ಒಂದು ಅಂಜೂರದ ಮರವನ್ನು ಕಂಡು ಅದರ ಹತ್ತಿರಕ್ಕೆ ಹೋಗಿ ಅದರಲ್ಲಿ ಬರೀ ಎಲೆಗಳನ್ನೇ ಹೊರತು ಮತ್ತೇನು ಕಾಣದೆ ಅದಕ್ಕೆ, ಇನ್ನು ಮೇಲೆ ನಿನ್ನಲ್ಲಿ ಫಲವು ಎಂದೆಂದಿಗೂ ಆಗದೆ ಹೋಗಲಿ ಎಂದು ಹೇಳಿದನು. ಆ ಕ್ಷಣವೇ ಆ ಅಂಜೂರದ ಮರವು ಒಣಗಿ ಹೋಯಿತು.
ಶಿಷ್ಯನು ಇದನ್ನು ನೋಡಿ ಬೆರಗಾಗಿ, ಈ ಅಂಜೂರದ ಮರವು ಒಂದೇ ಕ್ಷಣದಲ್ಲಿ ಒಣಗಿ ಹೋಯಿತಲ್ಲ ಅಂದರು. ಪ್ರಿಯರೇ, ಇವು ನೋಡಿ, ಯೇಸು ಪ್ರಭು ಮೊದಲನೇದಾಗಿ ಹಸಿದಿದ್ದಾನಂತೆ. ಹಸಿದಾಗ ಏನು ಮಾಡಬೇಕಾತನು? ಪ್ರಾರ್ಥನೆ ಮಾಡಿ. ಇವಾಗ ಹೊರಗಡೆ ಇದ್ದಂಥವ್ರು ಏನು ಹೇಳ್ತಾರೆ ಗೊತ್ತಾ? ಆತನು ದೇವರಾಗಿದ್ದರೆ, ಆತನು ಮಹಾಶಕ್ತನಾಗಿದ್ದರೆ ಮೊದಲನೇದಾಗಿ ಹಸಿವಾಗಬಾರ್ದು ಅಂತಾರೆ. ಹಸಿವಾದರೆ ಆತನು ಹೇಗಾಗ್ತಾನೆ ದೇವರು? ಎರಡನೇದಾಗಿ ಒಂದು ವೇಳೆ ಹಸಿವಾದರೆ ಪ್ರಾರ್ಥನೆ ಮಾಡಿಕೊಂಡು ಏನಾದರೂ ತಿನ್ಬೋದಲ್ಲ. ಮೂರನೇದಾಗಿ ಈ ಅಂಜೂರದ ಮರದ ಹತ್ರ ಹೋಗಿ ಅದರಲ್ಲಿ ಹಣ್ಣುಗಳು ಇಲ್ಲ ಅಂತ ಹೇಳಿ ಅದನ್ನು ಶಪಿಸಿದನಂದರೆ ಆತನು ದೇವರು ಹೇಗಾಗ್ತಾನೆ, ಆತನು ಮಹಾಶಕ್ತನು ಹೇಗಾಗ್ತಾನಂತೇಳಿ ಕೆಲವರು ಒಂದು ರೀತಿಯಲ್ಲಿ ಅಪಹಾಸ್ಯದಿಂದ ಮಾತನಾಡುವಂಥವರು ಇರುವಂಥದ್ದು. ಪ್ರಿಯರೇ, ಇವು ನೋಡಿ, ಅಂಜೂರದ ಮರ ಇದೆ, ಆ ಗಿಡ ಇದೆ, ಅದರ ಬಳಿಯಲ್ಲಿ ಹೋಗಿದ್ದಾನೆ, ಹಣ್ಣುಗಳಿಲ್ಲ ಅಂತೇಳಿ ಶಪಿಸ್ಬೇಕಾ? ಶಪಿಸೋದು ಬದಲಾಗಿ ಅದನ್ನು ಒಂದು ರೀತಿಯಲ್ಲಿ ಹೇಳಿದ್ರೆ ಹಣ್ಣು ಕೊಡಂತ ಹೇಳಿದ್ರೆ ಕೊಡಲ್ವ? ಯೇಸು ಪ್ರಭು ಮಾತಿನಲ್ಲಿ ಶಕ್ತಿ ಇದೆಯಾ ಇಲ್ವಾ? ಇದೆ. ಮತ್ತೆ ಯಾಕೆ ಹೇಳಿಲ್ಲ? ಅವ್ರು ಹೇಳ್ತಾರೆ ಆತನು ದೇವರಲ್ಲ, ಒಬ್ಬ ಸಾಮಾನ್ಯವಾದಂಥ ಮನುಷ್ಯನು, ಒಬ್ಬ ವ್ಯಕ್ತಿ ಮಾತ್ರ, ಆದ್ದರಿಂದ ಹೇಳೋದು ಶಕ್ತಿ ಇಲ್ಲ, ಅದಕ್ಕೆ ಆಗಲಿಲ್ಲ ಅಂತೇಳಿ ಈ ರೀತಿ ಹೇಳುವಂಥವ್ರು ಬರ್ತಾರೆ. ಆಲ್ರೆಡಿ ಅಲ್ಲಲ್ಲಿ ಇದ್ದಾರೆ, ನಿಮ್ಮ ಬಳಿಯಲ್ಲಿ ಕೂಡ ಬರ್ಬೋದು. ಬಂದಾಗ ನೀವು ಉತ್ತರವನ್ನು ತಿಳ್ಕೊಂಡಿರಬೇಕು. ನಾವು ಯಾರು ಹೇಳಿ? ದೇವರ ಜ್ಞಾನವನ್ನು ಪಡೆದಿರುವಂಥ ಕ್ರೈಸ್ತರಾಗಿರುವಾಗ, ಪ್ರಾಮಾಣಿಕವಾದಂಥ ಗ್ರಂಥ ನಮ್ಮ ಕೈಯಲ್ಲಿರುವಾಗ ನಾವು ಉತ್ತರ ಕೊಡೋದು ಹೋದರೆ, ಪ್ರಿಯರಾದ ದೇವರ ಮಕ್ಕಳಿರ, ಏನಾಗ್ತೀವಿ? ಅವನ ಬಳಿಯಲ್ಲಿ ತಲೆ ಬಾಗಿಸ್ಬೇಕಾಗುತ್ತೆ. ಆದ್ದರಿಂದ ಇದಕ್ಕೂ ಉತ್ತರ, ಆಮೇಲೆ ಇನ್ನೊಂದಕ್ಕೂ ಉತ್ತರ, ಎಲ್ಲದಕ್ಕೆ ಕೂಡ ಉತ್ತರವನ್ನು ನಾವು ತಿಳ್ಕೊಳ್ಬೇಕಾದ್ರೆ ಒಂದು ಕೆಲವು ಸಮಯವನ್ನು ದೇವರು ಕೊಡಬೇಕಾಗುತ್ತೆ. ಅದಕ್ಕೆ ಮತ್ತು ಈ ಬೆನಕನಹಳ್ಳಿಯಲ್ಲಿ ಸಭೆಯಲ್ಲಿ ಮೆಥಡಿಸ್ಟ್ ಸಭೆಯವರು ಎಲ್ಲರೂ ಸೇರಿ ನನ್ನನ್ನು ಪ್ರೀತಿಯಿಂದ ಆಹ್ವಾನಿಸಿದ್ದಾರೆ. ಕೆಲವು ವಿಷಯಗಳನ್ನು ತಿಳ್ಕೊಳ್ಳೋಣ, ಧ್ಯಾನಿಸೋಣ, ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳೋಣ, ಅನೇಕ ವಿಷಯಗಳನ್ನು ತಿಳ್ಕೊಳ್ಳೋಣ ಅಂತ ಹೇಳಿ ಸುರೇಶ್ ಆಗಿರ್ಬೋದು, ಸಭೆಯಲ್ಲಿರುವಂಥ ಹಿರಿಯರಾಗಿರ್ಬೋದು, ಎಲ್ಲರೂ ಮಾತನಾಡಿಕೊಂಡು ಈ ಒಂದು ಸಭೆಯನ್ನು ಏರ್ಪಾಟ್ ಮಾಡಿರುವಂಥದ್ದು ನಡೆದಿದೆ. ಮತ್ತು ನಡೆದಾಗ ಪ್ರಿಯರಾದ ದೇವ್ರ ಮಕ್ಕಳಿರ, ನಾವೆಲ್ಲರೂ ಶ್ರದ್ಧೆಯಿಂದ ಕೇಳಬೇಕು, ಶ್ರದ್ಧೆಯಿಂದ ತಿಳ್ಕೋಬೇಕು, ಆನಂತರ ಅಂಗೀಕರಿಸಬೇಕಾಗತ್ತೆ. ನೋಡಿ, ಹೊರಗಡೆ ಇದ್ದವ್ರು ಮಾತನಾಡುವಂಥದ್ದು ಕೆಲವರು ಹೇಗೆ ಮಾತಾಡ್ತಾರಂದರೆ, ನಿಮ್ಮ ಪ್ರಭು ದೇವರಾಗಿದ್ದಾಗ ಆ ಗಿಡಕ್ಕೆ ಹೋಗಿ ಯಾಕೆ ಶಪಿಸಿದ್ದಾನೆ, ಯಾಕೆ ಶಪಿಸಬೇಕು? ಶಪಿಸೋರು ದೇವರಾಗ್ತಾರ? ಶಪಿಸೋದು ಬದಲಾಗಿ ಅದಕ್ಕೆ ಆಶೀರ್ವಾದ ಕೊಟ್ಟಿದ್ರೆ ಬೆಳೆ ಕೊಡ್ತಾ ಇತ್ತಲ್ಲ, ಹಣ್ಣುಗಳು ಕೊಡ್ತಾ ಇತ್ತಲ್ಲ, ಆತನು ದೇವರು ಅಲ್ಲ ಅಂತೇಳಿ ಈ ರೀತಿಯಾಗಿ ಹೇಳಿಕೊಳ್ಳುವಂಥವ್ರು ನೋಡುತ್ತೇವೆ. ಇನ್ನೊಂದು ರೀತಿಯಲ್ಲಿ ನೋಡಿ, ಪ್ರಿಯರಾದ ದೇವ್ರ ಮಕ್ಕಳಿರ, ಆತನು ದೇವರ ಮಗನಾಗಿದ್ದರೆ ಎಂಥ ಕಡೆ ಹುಟ್ಟಿದ್ದಾನೆ? ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದ್ದಾನೆ. ಆತನು ದೈವ ಕುಮಾರನಾಗಿದ್ದರೆ ಅರಸರ ಕುಟುಂಬದಲ್ಲಿ ಹುಟ್ಟಬೇಕಾಗಿತ್ತು. ದೊಡ್ಡ ಕುಟುಂಬ, ದೊಡ್ಡ ಅರಸರ ಕುಟುಂಬದಲ್ಲಿ ಹುಟ್ಟಬೇಕಾಗಿತ್ತು. ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದ್ದಾನೆ. ಎರಡನೇದಾಗಿ ಹುಟ್ಟುವಂಥ ಸ್ಥಳ ಕೂಡ ಎಲ್ಲಿ? ಹುಟ್ಟಿರುವಂಥ ಸ್ಥಳ ಎಲ್ಲಿ? ಗೋದಲಿ ತೊಟ್ಟಿ, ಅಂದರೆ ಹುಟ್ಟಿದ ಮೇಲೆ ಗೋದಲಿ ತೊಟ್ಟಿಯಲ್ಲಿ ಮಲಗಿಸಿದ್ದಾಳೆ ತಾಯಿ. ಅಂದರೆ ಆತ ನೋಡುವಾಗ ದೈವ ಕುಮಾರನಂತ ಹೇಳ್ತೀರಾ, ಮಹಾಶಕ್ತನಂತ ಹೇಳ್ತೀರಾ, ಆಗಿರುವಾಗ ಒಂದು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದ್ದಾನೆ. ಎರಡನೇದಾಗಿ ಹುಟ್ಟಿದಾಗ ಸ್ಥಳ ಇಲ್ಲದೆ ಎಲ್ಲೋ ಗೋದಲಿ ತೊಟ್ಟಿಯಲ್ಲಿ ಮಲಗಿಸಿದ್ದಾಳೆ. ಅಂತಹ ಪರಿಸ್ಥಿತಿ ಬಂದಿದೆ. ಆಗಿರುವಾಗ ಆತನು ದೈವಕುಮಾರನಾಗ್ತಾನ? ಪ್ರಿಯರ ದೇವ್ರ ಮಕ್ಕಳಿರ, ಇಂತಹ ಪ್ರಶ್ನೆಗಳು ಅಲ್ಲಲ್ಲಿ ಹೊರಡ್ತಾ ಇದೆ. ಈಗಿನ ಕಾಲದಲ್ಲಿ ಬಹಳ ಹೊರಡ್ತಾ ಇದೆ. ಈ ಕೊನೆ ಕಾಲದಲ್ಲಿ ದೇವರು ಒಂದು ಅದ್ಭುತವಾದಂಥ ಅವಕಾಶವನ್ನು ಕೊಟ್ಟಿದ್ದಾರೆ. ಈ ಅದ್ಭುತವಾದಂಥ ಈ ಅವಕಾಶವನ್ನು ಈ ಕರ್ನಾಟಕದ ಮೂಲಕ ದೇವರು ಕೊಟ್ಟಿದ್ದಾರೆ. ಕೇಳೋಣ, ತಿಳ್ಕೊಳ್ಳೋಣ ಅಂತೇಳಿ ಅಲ್ಲೆಲ್ಲಲ್ಲಿ ನೋಡುವಂಥವ್ರಿದ್ದಾರೆ. ಪ್ರಿಯರ ದೇವ್ರ ಮಕ್ಕಳಿರ, ಮತ್ತು ನಾವು ನಾಳೆ ಏನು ಮಾಡ್ತೀರಾ? ಟೋಟಲ್ ಎಲ್ಲ ಮನೆಯಲ್ಲಿದ್ದಂಥವ್ರು, ಯುವಕರು ಎಲ್ಲರೂ ಸೇರಿ ಇನ್ನೂ ಬರ್ಬೇಕು. ಇವತ್ತು ಎಲ್ಲರೂ ಬಂದಿದ್ದೀರಂತ ನಂಬ್ತೀನಿ. ಇನ್ನೂ ಒಂದು ವೇಳೆ ಇದ್ದರೆ ಮನೆ ಹತ್ರ ಯಾರಿದ್ದರೆ ನಾಳೆ ಕೂಡ ಕರ್ಕೊಂಡು ಬನ್ನಿ ಎಲ್ಲರನ್ನು. ಯಾಕೆಂದರೆ ಅನೇಕ ವಿಷಯಗಳನ್ನು ನಾವು ವಾಕ್ಯದ ಮೂಲಕ ತಿಳ್ಕೊಳ್ಬೇಕು. ಪ್ರಿಯರ ದೇವ್ರ ಮಕ್ಕಳಿಗೆ ನೋಡಿ, ಇವಾಗ ಒಂದು ಹಣ್ಣಿನ ವಿಷಯದಲ್ಲಿ ಹೇಗೆ ಅವರು ಯೋಚನೆ ಮಾಡ್ತಾರೆ, ಇವಾಗ ಬೈಬಲ್ ಪ್ರಕಾರ ನಾವು ವಾಕ್ಯದ ಮೂಲಕ ತಿಳ್ಕೊಳ್ಬೇಕು. ಶಿಲುಬೆಯ ಮೇಲೆ ಮರಣ ಹೊಂದುವಂಥ ಸಮಯದಲ್ಲಿ ಯಾಕೆ ಮೌನವಾಗಿದ್ದರು?
ಏನ್ರಿ, ಶಿಲುಬೆಯ ಮೇಲೆ ಮರಣ ಹೊಂದುತ್ತಾ ಇದ್ದಾರಲ್ಲ, ಅಲ್ಲಿ ಯಾಕೆ ಮೌನವಾಗಿದ್ದರು? ಯಾಕೆ ಕೊರಡೆ ಪೆಟ್ಟುಗಳನ್ನು ತಿಂದರು? ತಲೆ ಮೇಲೆ ಕಿರೀಟ ಇಡುವಾಗ ಯಾಕೆ ಅವರು ಒಂದು ಮಾತನ್ನು ಹೇಳಿಲ್ಲ? ಯಾಕೆಂದರೆ ಯೇಸು ಪ್ರಭು ಮಾತನಾಡಿದ್ರೆ ಏನೇನಾಗುತ್ತೆ ಅದ್ಭುತಗಳಂತ ನೋಡುವಾಗ, ಸಮುದ್ರದಲ್ಲಿ ನಡ್ಕೊಂಡು ಹೋಗ್ತಾರೆ. ಒಂದು ಸಮಯ ಬರುತ್ತೆ, ಸಮುದ್ರದ ಮೇಲೆ ನಡ್ಕೊಂಡು ಹೋಗ್ತಾರೆ. ಇನ್ನೊಂದು ರೀತಿಯಲ್ಲಿ ಅಂದರೆ ಸಮುದ್ರದಲ್ಲಿ ದೊಡ್ಡ ತುಫಾನ್ ಬರುತ್ತೆ. ದೊಡ್ಡ ತುಫಾನು ಗಾಳಿ ಬಂದಾಗ ಈ ಒಂದು ಚಿಕ್ಕದೊಂದು ದೋಣಿ ಇರುತ್ತಲ್ಲ, ಈ ದೋಣಿಯಲ್ಲಿ ಹೋಗುವಾಗ ಈ ಗಾಳಿ ಆಗಿರ್ಬೋದು, ತುಫಾನ್ ಆಗಿರ್ಬೋದು, ಭಯಂಕರ ರೀತಿಯಲ್ಲಿ ಬಂದಾಗ ಶಿಷ್ಯರೆಲ್ಲರೂ ಕೂಡ ಭಯಪಡ್ತಾರೆ. ಸ್ವಾಮಿ, ನಾವು ಸಾಯುತ್ತೇವೆ ಅಂತ. ಒಂದೇ ಒಂದು ಕ್ಷಣದಲ್ಲಿ ಏನು ಮಾಡ್ತಾರೆ ಹೇಳಿ, ಗಾಳಿಯನ್ನು ಏನ್ರಿ, ತುಫಾನನ್ನು, ಸಮುದ್ರದಲ್ಲಿ ಆ ಒಂದು ಅಲೆಯನ್ನು ಗದ್ದಿಸಿದಾಗ ಒಂದೇ ಒಂದು ಕ್ಷಣದಲ್ಲಿ ನಿಮ್ಮಳವಾಗುತ್ತೆ. ಅದೇ ಪ್ರಕಾರ ಆತನ ಬಳಿಯಲ್ಲಿ ಅನೇಕ ಮಂದಿ ಕುಂಟರಾಗಿರ್ಬೋದು, ಅನೇಕ ಮಂದಿ ಕುರುಡರಾಗಿರ್ಬೋದು, ಅನೇಕ ಮಂದಿ ಅಂಗವಿಕಲರಾಗಿರ್ಬೋದು, ಅನೇಕ ಮಂದಿ ಅಂಧರಾಗಿರ್ಬೋದು ಬಂದಾಗ ಒಂದೇ ಒಂದು ಕ್ಷಣದಲ್ಲಿ ಪ್ರಭು ಏನು ಮಾಡಿದ್ದಾರೆ ಹೇಳಿ, ಸ್ವಸ್ಥತೆ ಮಾಡಿ ಕಳಿಸಿಕೊಟ್ಟಿದ್ದಾರೆ. ಪಾರ್ಶ್ವವಾಯು ರೋಗದಲ್ಲಿದ್ದವರಾಗಿರ್ಬೋದು, ಇಲ್ಲ ಎಂಥ ವ್ಯಾಧಿಯಲ್ಲಿದ್ದವರಾಗಿರ್ಬೋದು, ಅವರೆಲ್ಲರನ್ನ ಒಂದೇ ಒಂದು ಕ್ಷಣದಲ್ಲಿ ಸ್ವಸ್ಥತೆ ಮಾಡಿರುವಂಥ ವಿಷಯಗಳನ್ನು ನೋಡುತ್ತೇವೆ. ಅದ್ಭುತಗಳನ್ನು ನೋಡುತ್ತೇವೆ, ದೆವ್ವಗಳನ್ನು ಬಿಡಿಸಿರುವಂಥದ್ದು ನೋಡುತ್ತೇವೆ. ಆನಂತರ ಊಟ ಕೊಟ್ಟಿರುವಂಥ, ಅಂದರೆ ಪ್ರಾರ್ಥನೆ ಮಾಡಿ ಊಟ ಕೊಟ್ಟಿರುವಂಥದ್ದು. ಇವು ನೋಡಿ, ಒಂದು 100 ಜನ ಇದ್ದಾರೆ ಅಂತ ತಿಳ್ಕೊಳ್ಳಿ. 100 ಜನಕ್ಕೆ ಊಟ ಹಾಕಬೇಕಾದ್ರೆ ಎಷ್ಟು ಕಷ್ಟಪಡಬೇಕಾ ಸುಲಭ ಬರುತ್ತಾ? ಆಲ್ರೆಡಿ ಅಡುಗೆ ಮಾಡಿದ್ರು ಚರ್ಚ್ ಹಿಂದ್ಗಡೆ ಆವರಣದಲ್ಲಿ. ಅಡುಗೆ ಮಾಡಬೇಕಾದ್ರೆ ಸುಮಾರು ಅಡುಗೆ ಭಟ್ರು ಇದ್ದಾರೆ, ಅವ್ರ ಜೊತೆಗೆ ಕೆಲಸಗಾರರು, ಆನಂತರ ಸಭೆಯವರೆಲ್ಲರೂ ಕೂಡ ಒಗ್ಗಟ್ಟಾಗಬೇಕು, ಅವ್ರ ಕಷ್ಟವನ್ನು ಹಾಕಬೇಕು. ಕಷ್ಟವೆಲ್ಲ ಹಾಕಿದಾಗ, ಕೆಲಸ ಮಾಡಿದಾಗ ಅವಾಗ ಅಡುಗೆ ರೆಡಿ ಆಗುತ್ತಾ? ಸುಮ್ಮನೆ ರೆಡಿ ಆಗುತ್ತಾ? ಅಂದರೆ 100 ಮಂದಿಗೆ ಊಟ ಹಾಕಬೇಕಾದ್ರೆ ಇದರ ಹಿಂದೆ ಎಷ್ಟೋ ಮಂದಿ ಕಷ್ಟ ಇದೆಯಾ? ಸಭೆಯವ್ರ ಕಷ್ಟ ಇದೆಯಾ? ಕಷ್ಟ ಇದೆ. ಅದಕ್ಕಿಂತ ಮುಂಚಿತವಾಗಿ ಪ್ಲಾನ್ ಮಾಡಿದ್ದೀರಾ? ಮುಂಚಿತವಾಗಿ ಆಲೋಚನೆ ಮಾಡಿ ರೆಡಿ ಮಾಡಿದ್ದೀರಾ? ಅಥವಾ ಇವಾಗ ತಕ್ಷಣ 1 ಗಂಟೆಯಲ್ಲಿ ರೆಡಿ ಮಾಡಿದ್ದೀರಾ? ಆಲೋಚನೆ ಮಾಡಿದ್ದೀರಾ, ಏನು ಮಾಡಿದ್ರೆ ಚೆನ್ನಾಗಿರುತ್ತೆ, ಬಂದವರಿಗೆ ಊಟ ಏನೇನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಮುಂಚಿತವಾಗಿ ರೆಡಿ ಮಾಡಿದ್ದೀರಿ, ಮುಂಚಿತವಾಗಿ ಆಲೋಚನೆ ಮಾಡಿದ್ದೀರಾ, ಪ್ಲಾನ್ ಮಾಡ್ಕೊಂಡಿದ್ದೀರಾ. ಆಮೇಲೆ ಕಷ್ಟ, ನಿಮ್ಮ ಕೈಯಲ್ಲಿ ಏನು ಕಷ್ಟ ಇದೆಯೋ ಆ ಕಷ್ಟ ಹಾಕಿದ್ದೀರಾ, ಕೆಲಸಕ್ಕೆ ಅಂದರೆ ವಸ್ತುಗಳನ್ನು ತಂದು ಕೊಟ್ಟಿದ್ದೀರಾ, ಅಡುಗೆ ಮಾಡಿದ್ದೀರಾ, ಹೌದಲ್ವ? ಆದರೆ ಅರಣ್ಯದಲ್ಲಿ ಸುಮಾರು 1000ಗಟ್ಟಲೆ ಜನ ಇದ್ದಾರೆ. 3 ದಿನದವರೆಗೆ ಯೇಸು ಕ್ರಿಸ್ತರ ಮೂಲಕ ವಾಕ್ಯಗಳನ್ನು ಕೇಳ್ತಾ ಇದ್ದಾರೆ. ಆದರೆ ಅಲ್ಲಿ ಏನಿಲ್ಲ, ಊಟ ಇಲ್ಲ. ಮತ್ತೇನು ಮಾಡ್ತಾರೆ ಯೇಸು ಪ್ರಭು? ಏನ್ರಿ, ಅಲ್ಲಿರುವಂಥ ಒಬ್ಬ ಹುಡುಗನ ಕೈಯಲ್ಲಿ ಒಂದು 2 ರೊಟ್ಟಿ 5 ಮೀನುಗಳಿದೆಯಂತೆ. ಅದು ತೊಗೊಂಡು ಬರ್ತಾರೆ. ತೊಗೊಂಡು ಬಂದಮೇಲೆ ಯೇಸು ಪ್ರಭು ಕೈಯಲ್ಲಿ ಇಟ್ಕೊಂಡು ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡಿದಾಗ ಸುಮಾರು ಎಷ್ಟು 1000 ಜನ ಊಟ ಮಾಡಿದ್ದಾರೆ? 5000 ಜನ ಪುರುಷರು ಮಾತ್ರ, ಹೌದಲ್ವ? ಸ್ತ್ರೀಯರ ಸಂಖ್ಯೆ, ಹುಡುಗರ ಸಂಖ್ಯೆ ಲೆಕ್ಕ ಹಾಕಿಲ್ಲ. ಇವಾಗ ಸ್ತ್ರೀಯರ ಸಂಖ್ಯೆ ಎಷ್ಟಿರುತ್ತೆ ಅವ್ರ ಜೊತೆಯಲ್ಲಿ ಇದ್ದಾಗ? ಅವ್ರದ್ದು ಕೂಡ 1000ಗಟ್ಟಲೆ ಸಂಖ್ಯೆ. ಅದ್ರ ಜೊತೆಗೆ ಮಕ್ಕಳು ಇರ್ತಾರಾ? ಮಕ್ಕಳು ಇರ್ತಾರೆ, ಸ್ತ್ರೀಯರು ಇರ್ತಾರೆ. ಇವರೆಲ್ಲರ ಸಂಖ್ಯೆ ನೋಡುವಾಗ ಬಹಳ ಆಗುತ್ತೆ. ಅವರೆಲ್ಲರೂ ಊಟ ಮಾಡಿದ್ದಾರಾ ಅಥವಾ ಕೆಲವರು ಮಾತ್ರ ಊಟ ಮಾಡಿದ್ದಾರೆ? ಸುಮಾರು 1000ಗಟ್ಟಲೆ ಜನ ಊಟ ಮಾಡಿದ್ದಾರೆ. ಪ್ರಿಯರಾದ ದೇವ್ರ ಮಕ್ಕಳಿರ, ಎಲ್ಲರಿಗೂ ಒಂದೇ ಒಂದು ಕ್ಷಣದಲ್ಲಿ ಪ್ರಾರ್ಥನೆ ಮಾಡಿ ಊಟ ಕೊಟ್ಟಿರುವಂಥ ಪ್ರಭು, ಗಾಳಿಯನ್ನು ತುಫಾನನ್ನು ನಿಲ್ಲಿಸಿರುವಂಥ ಪ್ರಭು. ಅದೇ ಪ್ರಕಾರ ಅನೇಕ ಏನ್ರಿ ಅಂಗವಿಕಲ ಇರ್ತಾರೆ. ಅವರೆಲ್ಲರಿಗೂ ಪ್ರಿಯರ ದೇವ್ರ ಮಕ್ಕಳಿರು ಒಂದೇ ಒಂದು ಕ್ಷಣದಲ್ಲಿ ನೋಡಿ, ಒಂದು ಕಣ್ಣು ಆಸ್ಪತ್ರೆಯಲ್ಲಿ ಒಳ್ಳೆ ಕಣ್ಣು ಕೊಡಬೇಕಾದ್ರೆ, ಅಂದರೆ ಅಂಧರಿಗೆ ಒಂದು ಕಣ್ಣು ಹೋಗಿರುತ್ತಂತ ತಿಳ್ಕೊಳ್ಳಿ. ಒಂದು ಕಣ್ಣು ಕೊಡಬೇಕಾದ್ರೆ ಸುಲಭನಾ ಕಷ್ಟನಾ? ಎಷ್ಟು ಖರ್ಚು ಬೇಕು? ಆ ಕಣ್ಣು ಹಾಕಬೇಕಾದ್ರೆ ಇನ್ನೊಬ್ಬರು ಕಣ್ಣು ತೆಗಿಬೇಕು. ಯಾರೋ ಸಾಯುವಾಗ, ಅಂದರೆ ಮರಣ ಹೊಂದುವಂಥ ಈ ಸಮಯದಲ್ಲಿ ಇನ್ನೊಬ್ಬರು ಕಣ್ಣು ದಾನ ಮಾಡಿರ್ತಾರಲ್ಲ, ಆ ದಾನ ಮಾಡಿರುವಂಥ ಒಂದು ಕಣ್ಣನ್ನು ಈ ಅಂಧರಿಗೆ ಇಟ್ಟರೆ ಅವಾಗ ಕಣ್ಣು ಬರುತ್ತೆ. ಅಷ್ಟು ಬಿಟ್ಟರೆ ಒರಿಜಿನಲ್ ಕಣ್ಣು ಏನಾದರೂ ತಯಾರು ಮಾಡೋಕ್ಕಾಗುತ್ತಾ? ಇವ್ರ ಕೈಯಲ್ಲಿ ಒರಿಜಿನಲ್ ಏನಾದರೂ ಕಣ್ಣುಗಳನ್ನು ತಯಾರು ಮಾಡೋಕ್ಕಾಗುತ್ತಾ? ಇಲ್ಲ ಕಿವಿ ತಯಾರು ಮಾಡೋಕ್ಕಾಗುತ್ತಾ? ಇಲ್ಲಾಂದರೆ ಕಾಲುಗಳನ್ನು ತಯಾರು ಮಾಡೋಕ್ಕಾಗುತ್ತಾ? ಏನು ತಯಾರು ಮಾಡೋಕ್ಕಾಗುತ್ತೆ? ಏನು ಮಾಡೋಕ್ಕಾಗುತ್ತೆ? ತಲೆಯಲ್ಲಿರುವಂಥ ಒಂದೇ ಒಂದು ಕೂದಲವನ್ನು ಕೂಡ ತಯಾರು ಮಾಡೋದಕ್ಕೆ ಈ ಪ್ರಪಂಚ ದೇಶದಲ್ಲಿ ಯಾರಿಗೂ ಸಾಧ್ಯವಿಲ್ಲ. ಯಾರಿಗಾದ್ರೂ ಸಾಧ್ಯ ಇದೆಯಾ? ನನ್ನ ಹತ್ರ ಕೋಟಿ ಹಣ ಇದೆ, ನಾನು ವಿಜ್ಞಾನಿ, ನಾನು ಮಹಾಜ್ಞಾನಿ,
ನಾನು ವಿಜ್ಞಾನಿ, ನಾನು ಮಹಾಜ್ಞಾನಿ, ನಾನು ಕಿವಿ ತಯಾರು ಮಾಡ್ತೀನಿ, ನಾನು ಕಣ್ಣುಗಳನ್ನು ತಯಾರು ಮಾಡ್ತೀನಿ, ನಾನು ಮೂಗು ತಯಾರು ಮಾಡ್ತೀನಿ ಅಂತ ಎಲ್ಲಾದರೂ ಫ್ಯಾಕ್ಟ್ರಿಗಳಿದೆಯಾ? ಕಣ್ಣಿಲ್ಲದವ್ರಿಗೆ ಕಣ್ಣುಗಳನ್ನು ಕೊಡ್ತೀವಿ ಬನ್ನಿ ಅಂತ ಎಲ್ಲಾದರೂ ಫ್ಯಾಕ್ಟ್ರಿಗಳಿದೆಯಮ್ಮ? ಕಿವಿ ಓದೋರಿಗೆ ಕಿವಿಗಳನ್ನು ತಯಾರು ಮಾಡಿ ಕೊಡ್ತೀವಿ ಅಂತೇಳಿ ಕಿವಿಗಳ ಫ್ಯಾಕ್ಟ್ರಿಗಳಿದೆಯಾ? ಏನು ಫ್ಯಾಕ್ಟ್ರಿಗಳಿದೆ? ಬಟ್ಟೆ ಫ್ಯಾಕ್ಟ್ರಿ ಇದೆ, ಓಕೆನಾ, ನೀರಿನ ಬಾಟಲ್ ಫ್ಯಾಕ್ಟ್ರಿಗಳಿದೆ, ಆಮೇಲೆ ಫ್ಯಾನ್ಗಳ ಫ್ಯಾಕ್ಟ್ರಿಗಳಿದೆ, ಕ್ಯಾಮ್ರಾಗಳ ಫ್ಯಾಕ್ಟ್ರಿಗಳಿದೆ, ಎಲ್ಲ ಕಂಪನಿಗಳಿದೆ. ಈ ಈ ಈ ಅವಯವಗಳನ್ನು ತಯಾರು ಮಾಡುವಂಥ ಕಂಪನಿ ಎಲ್ಲಾದರೂ ಇದೆಯಾ? ಎಲ್ಲಿದೆ? ಎಲ್ಲಿದೆ? ಅದು ದೇವರ ಕೆಲಸ. ಯಾರ ಕೆಲಸ? ದೇವರ ಕೆಲಸ. ನೋಡಿ, ಒಂದೇ ಒಂದು ಕ್ಷಣದಲ್ಲಿ ಕಣ್ಣುಗಳನ್ನು ಕೊಟ್ಟಿರುವಂಥದ್ದು ಎಷ್ಟು ಅದ್ಭುತವಾದಂಥ ಕಾರ್ಯಕ್ರಮ. ಇದು ಒಬ್ಬ ಸಾಮಾನ್ಯನ ಮೂಲಕ ಆಗುತ್ತಾ? ಸಾಮಾನ್ಯನ ಮೂಲಕ ಆಗುತ್ತಾ? ಅಲ್ಲಿ ಯಾಕೆ ಬರೆಯಲ್ಪಟ್ಟಿದೆಯೋ ಅದನ್ನು ಕೂಡ ತಿಳ್ಕೊಳ್ಳೋಣ. ದೇವರು ಮಾಡಿರುವಂಥ ಅದ್ಭುತಗಳನ್ನು ಕೂಡ ತಿಳ್ಕೊಳ್ಳೋಣ. ಆ ಅದ್ಭುತ ಸ್ವರೂಪನಾಗಿರುವಂಥ ಮಹಾಶಕ್ತನಾಗಿರುವಂಥ ಆ ಕ್ರಿಸ್ತನನ್ನು ತಿಳ್ಕೊಂಡು ನಾವು ಎಷ್ಟರ ಮಟ್ಟಿಗೆ ನಂಬಿದ್ದೀವಿ, ನಾವು ಎಷ್ಟರ ಮಟ್ಟಿಗೆ ಆತನನ್ನು ಹಿಂಬಾಲಿಸ್ತಾ ಇದ್ದೀವಿ, ನಾವು ಎಷ್ಟರ ಮಟ್ಟಿಗೆ ಆತನಿಗೋಸ್ಕರ ಪ್ರಯಾಸ ಪಡ್ತಾ ಇದ್ದೀವಿ ಎನ್ನುವಂಥದ್ದು ಕೂಡ ತಿಳ್ಕೊಳ್ಬೇಕಾಗಿದೆ ಈ ದಿನಗಳಲ್ಲಿ. ಯಾಕೆಂದರೆ ಸತ್ತ ಮೇಲೆ ನಾವೆಲ್ಲರೂ ಕೂಡ ಎಲ್ಲಿಗೆ ಹೋಗ್ಬೇಕು ಹೇಳಿ? ಸತ್ತ ಮೇಲೆ ನಾವು ಎಲ್ಲಿಗೆ ಹೋಗಬೇಕು? ನಿತ್ಯ ಜೀವಕ್ಕೆ ಸೇರಬೇಕಾಗಿದೆ. ನಿತ್ಯ ಜೀವವನ್ನು ನಾವು ಪಡ್ಕೊಳ್ಬೇಕಾದ್ರೆ ಪ್ರಿಯರಾದ ದೇವರ ಮಕ್ಕಳಿರ ದೈವ ವಾಕ್ಯಗಳನ್ನು ಗಮನ ಕೊಟ್ಟು ನಾವು ಕೇಳಬೇಕಾಗಿದೆ. ಪ್ರಿಯರು, ದೇವರ ವಾಕ್ಯಗಳನ್ನು ಅಂದರೆ ಈ ದೇಹದಲ್ಲಿ ಇರುವಂಥ ಎಲ್ಲ ಅವಯವಗಳನ್ನು ಒಂದೇ ಒಂದು ಕ್ಷಣದಲ್ಲಿ ಅದ್ಭುತವನ್ನು ಮಾಡಿದ್ರ ಕೊಟ್ರ. ಇದು ಪ್ರಪಂಚ ದೇಶದಲ್ಲಿ ಎಲ್ಲ ಫ್ಯಾಕ್ಟ್ರಿಗಳು, ಇಲ್ಲಾಂದರೆ ಎಲ್ಲ ಕಂಪನಿಗಳು, ಇಲ್ಲಾಂದರೆ ಎಲ್ಲ ವಿಜ್ಞಾನಿಗಳು ಸೇರಿ ಒಗ್ಗಟ್ಟಾಗಿ ನಿಂತು ಕಣ್ಣುಗಳನ್ನು ಕೊಡೋಕ್ಕಾಗುತ್ತಾ, ಇಲ್ಲಾಂದರೆ ಕಿವಿಗಳನ್ನು, ಇಲ್ಲಾಂದರೆ ಈ ಅವಯವಗಳನ್ನು ತಯಾರು ಮಾಡೋಕ್ಕಾಗುತ್ತಾ ಅಂತ ನೋಡುವಾಗ ಯಾರ ಕೈಯಿಂದ ಆಗುತ್ತೆ ಹೇಳಿ? ಆಗುತ್ತಾ? ಇದನ್ನು ಕೊಟ್ಟಿದ್ದಾರೆ. 1ನೇ ಶತಮಾನದಲ್ಲಿ ನೋಡುವಾಗ ಒಂದೇ ಒಂದು ಕ್ಷಣದಲ್ಲಿ ಅವರು ಅದ್ಭುತಗಳನ್ನು ಮಾಡಿರುವಂಥ ವಿಷಯಗಳು ಅನೇಕ ವಿಷಯಗಳಿರುತ್ತೆ. ಅದಲ್ಲ, ಅನೇಕ ವಿಷಯಗಳನ್ನು ನೋಡ್ತೀವಿ ಪ್ರಿಯರಾದ ದೇವರ ಮಕ್ಕಳಿರ. ಅಂಥ ಮಹಾಶಕ್ತನ ಬಗ್ಗೆ ನಾವು ಇವತ್ತು ತಿಳ್ಕೊಳ್ತಾ ಇದ್ದೀವಿ. ಆತನ ಬಗ್ಗೆ ಏನು ಬರೆಯಲ್ಪಟ್ಟಿದೆ ಒಂದು ಸಾರಿ ನೋಡಿ. ಆತನ ಬಗ್ಗೆ ಕೊಲಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ, ಕೊಲಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 14ನೇ ವಚನದಿಂದ ನೋಡೋಣ. 14ನೇ ವಚನದಿಂದ, ಕೊಲಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 14ನೇ ವಚನದಿಂದ. ಯಾರಾದರೂ ಓದಿಪ್ಪ. ಕೊಲಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 14ನೇ ವಚನದಿಂದ ನೋಡೋಣ. ಆ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ಆತನು ಅದೃಶ್ಯನಾದ ದೇವರ ಪ್ರತಿರೂಪನು, ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರನ ಸ್ಥಾನ ಹೊಂದಿದವನು ಆಗಿದ್ದಾನೆ. ಭೂಪರಲೋಕಗಳಲ್ಲಿರುವ ದೃಶ್ಯಾದೃಶ್ಯವಾದವುಗಳೆಲ್ಲವೂ, ಸಿಂಹಾಸನಗಳಾಗಲಿ, ಪ್ರಭುತ್ವಗಳಾಗಲಿ, ದೊರೆತನಗಳಾಗಲಿ, ಅಧಿಕಾರಗಳಾಗಲಿ ಆತನಲ್ಲಿ ಸೃಷ್ಟಿಸಲ್ಪಟ್ಟವು. ಸರ್ವವು ಆತನ ಮುಖಾಂತರವಾಗಿಯೂ ಆತನಿಗೋಸ್ಕರವಾಗಿಯೂ ಸೃಷ್ಟಿಸಲ್ಪಟ್ಟಿತು. ಆತನು ಎಲ್ಲಕ್ಕೂ ಮೊದಲು ಇದ್ದವನು, ಆತನು ಸಮಸ್ತಕ್ಕೂ ಆಧಾರಭೂತನು. ಸಭೆ ಎಂಬ ದೇಹಕ್ಕೆ ಆತನು ಶಿರಸ್ಸನು. ಆತನು ಆದಿಸಂಭೂತನು, ಎಲ್ಲದರಲ್ಲಿ ಪ್ರಮುಖನಾಗುವಂತೆ ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು ಆತನೇ. ಈ ವಚನದಲ್ಲಿ ಏನು ಅರ್ಥ ಆಗಿದೆ ಹೇಳಿ? ಯಾರ ಬಗ್ಗೆ ಬರೆಯಲ್ಪಟ್ಟಿದೆ? ಅದಕ್ಕಿಂತ ಮುಂಚಿತವಾಗಿ ಒಂದು ಗಿಡದ ಬಳಿಯಲ್ಲಿ ಹೋಗಿ, ಅಂಜೂರದ ಗಿಡದ ಬಳಿಯಲ್ಲಿ ಹೋಗಿ ಆ ಗಿಡದಲ್ಲಿ ಹಣ್ಣುಗಳಿಲ್ಲ ಅಂತೇಳಿ ಶಪಿಸಿದಾಗ ಒಂದೇ ಒಂದು ಕ್ಷಣದಲ್ಲಿ ಏನಾಗುತ್ತೆ? ಅದು ಒಣಗಿ ಹೋಗುತ್ತೆ. ಅದನ್ನು ನೋಡಿ ಇವರು ಏನಂತ ಹೇಳಿದ್ದಾರೆ? ಒಬ್ಬ ಸಾಮಾನ್ಯ ವ್ಯಕ್ತಿ ಶಿಲುಬೆ ಮರಣವನ್ನು ಹೊಂದುವಂಥ ಆ ಸಮಯದಲ್ಲಿ ತಲೆ ಬಾಗಿಸಿ ಮೌನವಾಗಿರುವುದರಿಂದ ಅವರು ಹೊಡೆದ್ರು ಹೊಡಿಸ್ಕೊಂಡಿದ್ದಾನೆ, ಉಗಿದ್ರು ಉಗಿಸ್ಕೊಂಡಿದ್ದಾನೆ, ಬೈದ್ರು ಬೈಸ್ಕೊಂಡಿದ್ದಾನೆ. ಇವೆಲ್ಲವನ್ನು ನೋಡಿ ಆತನು ಒಬ್ಬನು ಸಾಮಾನ್ಯನು ಮಾತ್ರ ಅಂತ ಹೇಳ್ತಾರೆ. ಆತನು ಸಾಮಾನ್ಯನಲ್ಲ, ಮಹಾಶಕ್ತನಂತ ಹೇಳಬೇಕಾದ್ರೆ ನಮಗೇನು ಗೊತ್ತಿರಬೇಕು? ದೇವರ ವಾಕ್ಯಗಳು ಗೊತ್ತಿರಬೇಕು. ಪ್ರಿಯರಾದ ದೇವರ ಮಕ್ಕಳಿರ,
ದೇವರ ವಾಕ್ಯಗಳು ಗೊತ್ತಾಗಬೇಕಾದ್ರೆ ಚೆನ್ನಾಗಿ ನಾವು ಓದಬೇಕು. ಇಲ್ಲಿ ಆತನ ಬಗ್ಗೆ ಬರೆಯಲ್ಪಟ್ಟಿದೆ ನೋಡಿ, ಆತನು ಅದೃಶ್ಯನಾದ ದೇವರ ಪ್ರತಿರೂಪನು, ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರನ ಸ್ಥಾನ ಹೊಂದಿದವನು ಆಗಿದ್ದಾನೆ. ಭೂಪರಲೋಕಗಳಲ್ಲಿರುವ ಅದೃಶ್ಯವಾದವುಗಳೆಲ್ಲವೂ ಏನ್ರಿ, ಭೂಪರಲೋಕಗಳಲ್ಲಿರುವ ಅದೃಶ್ಯವಾದವುಗಳೆಲ್ಲವೂ ಸಿಂಹಾಸನಗಳಾಗಲಿ, ಪ್ರಭುತ್ವಗಳಾಗಲಿ, ದೊರೆತನಗಳಾಗಲಿ, ಅಧಿಕಾರಗಳಾಗಲಿ ಆತನಲ್ಲಿ ಸೃಷ್ಟಿಸಲ್ಪಟ್ಟವು. ಸರ್ವವು ಆತನ ಮುಖಾಂತರವಾಗಿ ಆತನಿಗೋಸ್ಕರವಾಗಿಯೂ ಸೃಷ್ಟಿಸಲ್ಪಟ್ಟಿತು. ಅಂದರೆ ಪರಲೋಕ ಆಗಿರ್ಬೋದು, ಪರಲೋಕದಲ್ಲಿರುವಂಥ ಕೋಟ್ಯಾನು ಕೋಟಿ ದೇವದೂತರಿದ್ದಾರೆ. ಪರಲೋಕ ಆಗಿರ್ಬೋದು, ಪರಲೋಕದಲ್ಲಿ ಕೋಟ್ಯಾನು ಕೋಟಿ ದೇವದೂತರು. ಆ ಕೋಟ್ಯಾನು ಕೋಟಿ ದೇವದೂತರಲ್ಲಿ ಹಿರಿಯರಿದ್ದಾರೆ, ಕಿಂಕರರಿದ್ದಾರೆ. ಪರಲೋಕದಲ್ಲಿ ಅವರಾಗಿರ್ಬೋದು, ಪರಲೋಕದಲ್ಲಿ ಸ್ಥಳ ಆಗಿರ್ಬೋದು, ಆನಂತರ ಜಗತ್ತಾಗಿರ್ಬೋದು, ಆತನ ಮೂಲಕ ಉಂಟಾಗಿದೆಯಂತೆ. ಅರ್ಥ ಆಗತ್ತಾರೆ? ಯಾರ ಮೂಲಕ ಉಂಟಾಗಿದೆಯಂತೆ? ಯೇಸು ಕ್ರಿಸ್ತರ ಮೂಲಕ ಉಂಟಾಗಿದೆಯಂತೆ. ಅಂದರೆ ಅಂತರಿಕ್ಷದಲ್ಲಿ ಇರುವಂಥ ಸೂರ್ಯನ ಇದ್ದಾನಲ್ಲ, ಅಂತರಿಕ್ಷದಲ್ಲಿ ಇರುವಂಥ ಆ ಸೂರ್ಯನು ಪ್ರಿಯರಾದ ದೇವ್ರ ಮಕ್ಕಳಿರ ಒಂದು ದಿನ ಅಲ್ಲ, ಒಂದು ಗಂಟೆ ಅಲ್ಲ, ಏನ್ರಿ, ಕೋಟ್ಯಾನು ಕೋಟಿ ವರ್ಷಗಳಿಂದ ಅಂದಿನಿಂದ ಇಂದಿನವರೆಗೆ ದಗ್ಗ 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 ಉರಿತಾ ಇದ್ದಾನೆ. ಉರಿಯುವಂಥ ಸೂರ್ಯನು, ಆ ಉರಿಯುವಂಥ ಸೂರ್ಯನು ಇರುವುದರಿಂದ ಪ್ರಿಯರಾದ ದೇವರ ಮಕ್ಕಳಿರ ಮಳೆ ಬರ್ತಾ ಇದೆ, ಬೆಳೆ ಬರ್ತಾ ಇದೆ, ಆಹಾರ ಊಟ ಮಾಡ್ತಾ ಇದ್ದೀವಿ. ನಾವೆಲ್ಲರೂ ಆಹಾರ ಊಟ ಮಾಡ್ತಾ ಇದ್ದೀವಿ ಅಂದರೆ ಯಾವುದ್ರ ಮೂಲಕ? ಸೂರ್ಯನಾಗಿರ್ಬೋದು, ಚಂದ್ರನಾಗಿರ್ಬೋದು, ಗಾಳಿ ಆಗಿರ್ಬೋದು, ಭೂಮಿ ಆಗಿರ್ಬೋದು. ಇವೆಲ್ಲ ನೋಡುವಾಗ ಪ್ರಿಯರೇ ಅದ್ಭುತ ರೀ. ಇವೆಲ್ಲದ್ರ ಮೂಲಕ ಆಲೋಚನೆ ಮಾಡುವಾಗ ಪ್ರತಿಯೊಂದು ಕೂಡ ನಮ್ಗೇನೇನು ಬೇಕೋ ಎಲ್ಲವನ್ನು ಕೊಡ್ತಾ ಇದೆ. ನಮ್ಗೇನೇನು ಬೇಕೋ ಎಲ್ಲವನ್ನು ಕೊಡ್ತಾ ಇದೆ. ಅಂತರಿಕ್ಷದಲ್ಲಿ ಸೂರ್ಯನ ಉರ್ಸಕ್ಕಾಗತ್ತಾ? ಸೂರ್ಯನನ್ನು ಉರ್ಸಕ್ಕಾಗತ್ತಾ ಮನುಷ್ಯರ ಕೈಯಲ್ಲಿ? ಸೂರ್ಯನ ಇಲ್ಲದೆ ಹೋದರೆ ಏನಿಲ್ಲ? ಬೆಳಕಿಲ್ಲ. ಸೂರ್ಯನು ಇಲ್ಲದೆ ಹೋದರೆ ಮತ್ತೇನಿಲ್ಲ? ಮಳೆ ಇಲ್ಲ. ಸೂರ್ಯನು ಇಲ್ಲದೆ ಹೋದರೆ ಮತ್ತೇನಿಲ್ಲ? ಬೆಳೆ ಇಲ್ಲ. ಬೆಳೆ ಇಲ್ಲದೆ ಹೋದರೆ, ಮಳೆ ಇಲ್ಲದೆ ಹೋದರೆ, ಬೆಳಕಿಲ್ಲದೆ ಹೋದರೆ ಏನಮ್ಮ ನಾವು ಊಟ ಮಾಡೋದು? ಊಟ ಮಾಡ್ತಾ ಇದ್ದೀವ? ಏನೇನು ಊಟ? ಒಳ್ಳೆ ಊಟ. ಎಂಥದ್ದು? ಹಬ್ಬ ಬಂದರೆ ಸಿಹಿ ಊಟ, ಇಲ್ಲ ಖಾರದ ಊಟ. ಒಟ್ಟಿನಲ್ಲಿ ನಮಗೆ ಬೇಕಾದಂಥ ರುಚಿಕರವಾದಂಥ ಊಟ. ಎಂತೆಂಥ ರುಚಿಕರವಾದಂಥ ಓಕೆ, ಎಲ್ಲ ದಿನಸುಗಳಿದೆ, ವಿಧ ವಿಧವಾದಂಥ ಕಾಳುಗಳಿದೆ, ವಿಧ ವಿಧವಾದಂಥ ಕಾಯಿ ಪಲ್ಯಗಳಿದೆ, ವಿಧ ವಿಧವಾದಂಥ ತರಕಾರಿ ಇದೆ, ವಿಧ ವಿಧವಾದಂಥ ಪ್ರಾಣಿಗಳಿದೆ. ನಮಗೇನು ಬೇಕೋ ಎಲ್ಲವನ್ನು ಊಟ ಮಾಡ್ತಾ ಇದ್ವಿ. ಈ ನಾಲಿಗೆಗೆ ಎಂತೆಂಥ ರುಚಿ ಬೇಕೋ ಎಲ್ಲವನ್ನು ಕೂಡ ನಾವು ಊಟ ಮಾಡ್ತಾ ಇದ್ವಿ. ನಮ್ಮ ನಾಲಿಗೆಗೆ ರುಚಿಕರವಾದಂಥ ಊಟ ಮಾಡಬೇಕಾದ್ರೆ ಯಾರ ಕೆಲಸ ಇದೆ? ಯಾರ ಕೆಲಸ ಇದೆ? ರೈತರು ನಾವೇನು ಮಾಡಿದ್ದೀವಿ ಹೇಳಿ? ರೈತರು ವ್ಯವಸಾಯ ಮಾಡಿದ್ದೀವಿ, ಹೌದಲ್ವ? ವ್ಯವಸಾಯ ಮಾಡಿದ್ದೀವಿ. ವ್ಯವಸಾಯ ಮಾಡಿ ಬೀಜ ಬಿತ್ತಿದ್ದೀವಿ. ಒಂದು ವೇಳೆ ಬೀಜ ಬಿತ್ತಿದ ಮೇಲೆ ಮಳೆ ಬಂದಿಲ್ಲ ಅಂತ ತಿಳ್ಕೊಳ್ಳಿ, ಅವಾಗೇನು ಮಾಡ್ತೀವಿ? ಮಳೆ ಬಂದಿಲ್ಲ ಅಂದರೆ ಏನು ಮಾಡ್ತೀವಮ್ಮ? ಕೆಲವರು ಅನ್ಯರಾದರೆ ಅವ್ರೇನು ಮಾಡ್ತಾರಂದರೆ ಸೀದಾ ಪಂಚಾಂಗ ಹೇಳೋರು ಬಳಿಯಲ್ಲಿ ಹೋಗ್ತಾರೆ. ಅವ್ರೇನು ಹೇಳ್ತಾರೆ ಹೇಳಿ? ಪಂಚಾಂಗ ಹೇಳೋರು ಯಾವುದೋ ಕತ್ತೆಗಳಿಗೆ ಮದುವೆ ಮಾಡಿರಿ, ಆಮೇಲೆ ನಾಯಿಗಳಿಗೆ ಮದುವೆ ಮಾಡಿರಿ, ಇಲ್ಲಾಂದರೆ ಕೋತಿಗಳಿಗೆ ಮದುವೆ ಮಾಡಿರಿ, ಅವಾಗ ನಿಮ್ಮ ಊರಲ್ಲಿ ಮಳೆ ಬರುತ್ತೆ ಸಾರ್ ಅಂತಾರೆ ಅವರು. ಜ್ಯೋತಿಷ್ಕರು ಇರ್ತಾರಲ್ಲ, ಪಂಚಾಂಗದವರು, ಜ್ಯೋತಿಷ್ಕರು ಮಾಡೋದೇನಪ್ಪ ಅಂದರೆ, ಮಳೆ ಬಂದಿಲ್ವಾ ಈ ವರ್ಷ, ಆಗಿದ್ದರೆ ಒಂದು ಕೆಲಸ ಮಾಡೋಣ, ನಿಮ್ಮ ಊರಲ್ಲಿ ಒಂದು ಕೆಲಸ ಮಾಡಿ, ಪ್ರತ್ಯೇಕವಾದಂಥ ಕೆಲಸ. ಏನು ಮಾಡ್ತೀರಪ್ಪ? ಏನು ಮಾಡ್ತೀರಂದರೆ ಕತ್ತೆಗಳಿಗೆ ಮದುವೆ ಮಾಡಿ. ಕೇಳಿದ್ದೀರ ಅಲ್ವಾ? ಕೇಳಿದವ್ರು ಕೈ ಎತ್ರಿ. ಕೇಳಿದವ್ರಿಗೆ ಡೌಟಾ? ಹೋಗ್ಲಿ, ನಾಯಿಗಳಿಗೆ ಮದುವೆ ಮಾಡಿದವ್ರನ್ನ ಕೇಳಿದ್ದೀರಾ? ಕಪ್ಪೆಗಳಿಗೆ ಮದುವೆ ಮಾಡಿದ್ದು ಕೇಳಿದ್ದೀರಾ? ಅಂದರೆ ಇಂಥವೆಲ್ಲ ನೋಡ್ತಾ ಇದ್ವಿ. ಏನು, ಯಾಕಪ್ಪ ಮದುವೆ ಮಾಡಿದ್ದೀರಾ ಅಂತ ಕೇಳಿದ್ರೆ, ಈ ಕತ್ತೆಗಳಿಗೆ ಯಾಕಪ್ಪ ಮದುವೆ ಮಾಡಿದ್ದೀರಾ ಅಂತ ಕೇಳಿದ್ರೆ ಅವ್ರು ಹೇಳೋದೇನು ಗೊತ್ತಾ? ನಮ್ಮ ಗ್ರಾಮದಲ್ಲಿ, ನಮ್ಮ ಊರಲ್ಲಿ ಮಳೆ ಆಗಿಲ್ಲ ಸರ್, ಅದಕ್ಕೆ ಈ ಕತ್ತೆಗಳಿಗೆ ಮದುವೆ ಮಾಡಿದ್ರೆ ದೇವ್ರ ಕನಿಕರಿಸಿ ಮಳೆ ಕೊಡ್ತಾನೇನು ಅಂತ. ಅಂದರೆ ದೇವ್ರ ಹತ್ರ ಬಂದರೆ ಮಳೆ ಕೊಡ್ತಾನ, ಕತ್ತೆಗಳಿಗೆ ಮದುವೆ ಮಾಡಿದ್ರೆ ಮಳೆ ಕೊಡ್ತಾನ? ದೇವರ ಹತ್ರ ಬರಬೇಕು, ವಿಧೇಯರಾಗಬೇಕು, ಭಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು, ಹೌದಲ್ವ? ಅಂದರೆ ದೇವರು ಕೂಡ ಅವಾಗವಾಗ ಕೆಲವು ಕಾರ್ಯಕ್ರಮಗಳನ್ನು ನಡೆಸ್ತಾ ಇರ್ತಾನೆ. ಅಂದರೆ ಮಳೆ ಬರುವಂಥ ಸಮಯದಲ್ಲಿ ಮಳೆ ಇಲ್ಲದಂಥ ಕಾರ್ಯಕ್ರಮ,
ಕೆಲವು ಟೈಮಲ್ಲಿ. ಯಾಕೆಂದರೆ ಇವರೆಲ್ಲ ನನ್ನ ಬಳಿಗೆ ಬರಬೇಕು ಅನ್ನೋದು ಉದ್ದೇಶ ಬಿಟ್ಟರೆ ಮತ್ತೇನಿಲ್ಲ. ದೇವ್ರ ಉದ್ದೇಶ ಏನು ಗೊತ್ತಾ? ನಮಗೆ ಹಿಂಸೆ ಕೊಡಬೇಕು, ನಮಗೆ ಶ್ರಮೆ ಕೊಡಬೇಕು ಅಂತಲ್ಲ. ನನ್ನ ಮಕ್ಕಳು ನನ್ನ ಬಳಿಗೆ ಬರಬೇಕು ಅಂತ ಉದ್ದೇಶದಿಂದ ಸ್ವಲ್ಪ ಶ್ರಮೆ ಬರ್ತಾ ಇರುತ್ತೆ ಅವಾಗವಾಗ. ಈ ಪ್ರಕೃತಿಯಿಂದ ನೋಡುವಾಗ, ಪ್ರತಿಯೊಂದು ಯೋಚನೆ ಮಾಡುವಾಗ, ಪ್ರಿಯರ ದೇವ್ರ ಮಕ್ಕಳಿರ, ಸೂರ್ಯನು ಉರಿತಾ ಇದ್ದಾನೆ, ಕೆಲಸ ಮಾಡ್ತಾ ಇದ್ದಾನೆ. ಕೆಲಸ ಮಾಡುವುದರಿಂದ ಪ್ರಿಯರೇ ಮಳೆ ಬರ್ತಾ ಇದೆ, ಮಳೆ ಬರುವುದರಿಂದ ಬೆಳೆ ಬರ್ತಾ ಇದೆ, ಬೆಳೆ ಬರುವುದರಿಂದ ನಾವೆಲ್ಲರೂ ಹೊಟ್ಟೆ ತುಂಬ ಊಟ ಮಾಡ್ತಾ ಇದ್ದೀವಿ, ಹೊಟ್ಟೆ ತುಂಬ ಊಟ ಮಾಡ್ತಾ ಇದ್ವಿ. ಮತ್ತು ಇದೆಲ್ಲ ನಡಿಬೇಕಾದ್ರೆ ಯಾರ ಕಷ್ಟ, ಯಾರ ಪ್ರಯಾಸ ಅಂತ ನೋಡುವಾಗ ಯೆರೆಮೀಯ ಗ್ರಂಥವನ್ನು ನೋಡಿ. ಯೆರೆಮೀಯ ಗ್ರಂಥ 10ನೇ ಅಧ್ಯಾಯ, ಯೆರೆಮೀಯ ಗ್ರಂಥ 10ನೇ ಅಧ್ಯಾಯ 12ನೇ ವಚನವನ್ನು ಗಮನಿಸಬೇಕು. ಆತನು ತನ್ನ ಶಕ್ತಿಯಿಂದ ಭೂಮಿಯನ್ನು ನಿರ್ಮಿಸಿ, ತನ್ನ ಜ್ಞಾನದಿಂದ ಲೋಕವನ್ನು ಸ್ಥಾಪಿಸಿ, ತನ್ನ ವಿವೇಕದಿಂದ ಆಕಾಶ ಮಂಡಲವನ್ನು ಹರಡಿದ್ದಾನೆ. ಆತನ ಗರ್ಜನೆಗೆ ಆಕಾಶದಲ್ಲಿ ನೀರು ಮರೋ ಎನ್ನುತ್ತದೆ. ಆತನು ಭೂಮಿಯ ಕಟ್ಟಕಡೆಯಿಂದ ಮೋಡಗಳನ್ನು ಹೇರ ಮಾಡುತ್ತಾನೆ, ಮಳೆಗೋಸ್ಕರ ಮಿಂಚನ್ನು ಹೊಳೆಯ ಮಾಡುತ್ತಾನೆ, ತನ್ನ ಭಂಡಾರದಿಂದ ಗಾಳಿಯನ್ನು ಬೀಸ ಮಾಡುತ್ತಾನೆ. ಎಲ್ಲರೂ ತಿಳುವಳಿಕೆ ಇಲ್ಲದ ಪಶುಪ್ರಾಯರಾಗಿದ್ದಾರೆ. ಸಾಕು ನೋಡಿದ್ರ? ಆತನು ತನ್ನ ಶಕ್ತಿಯಿಂದ ಭೂಮಿಯನ್ನು ನಿರ್ಮಿಸಿ, ತನ್ನ ಜ್ಞಾನದಿಂದ ಲೋಕವನ್ನು ಸ್ಥಾಪಿಸಿ, ತನ್ನ ವಿವೇಕದಿಂದ ಆಕಾಶ ಮಂಡಲವನ್ನು ಹರಡಿದ್ದಾನೆ. ಆತನ ಗರ್ಜನೆಗೆ ಆಕಾಶದಲ್ಲಿ ನೀರು ಮರೋ ಎನ್ನುತ್ತದೆ. ಆತನು ಭೂಮಿಯ ಕಟ್ಟಕಡೆಯಿಂದ ಮೋಡಗಳನ್ನು ಏರ ಮಾಡುತ್ತಾನೆ, ಮಳೆಗೋಸ್ಕರ ಮಿಂಚನ್ನು ಹೊಳೆಯ ಮಾಡುತ್ತಾನೆ, ತನ್ನ ಭಂಡಾರದಿಂದ ಗಾಳಿಯನ್ನು ಬೀಸ ಮಾಡುತ್ತಾನೆ. ಎಲ್ಲರೂ ತಿಳುವಳಿಕೆ ಇಲ್ಲದ ಪಶುಪ್ರಾಯರಾಗಿದ್ದಾರೆ. ಅಂದ್ರೆ ನೋಡಿ ಪ್ರಿಯರ ದೇವ್ರ ಮಕ್ಕಳಿರ, ಆತನು ಮಾಡುವಂಥ ಕೆಲಸ ಅಂದರೆ ಮಳೆ ಕೊಡುವಂಥದ್ದು, ಬೆಳೆ ಕೊಡುವಂಥದ್ದು, ಸೂರ್ಯನ ಉರಿಸುವಂಥದ್ದು. ಇವೆಲ್ಲ ನೋಡುವಾಗ ದೇವರ ಕೆಲಸ ದೊಡ್ಡದಿದೆಯಾ ಸ್ವಲ್ಪ ಇದೆಯಾ ಹೇಳಿ? ದೊಡ್ಡ ಕೆಲಸನ? ಇವಾಗ ಕೇವಲ 100 ಮಂದಿಗೆ ಆಹಾರ ಕೊಡಬೇಕಾದ್ರೆ ಒಂದು ದಿನಕ್ಕೆ ಎಷ್ಟೋ ಕಷ್ಟಪಡಬೇಕು. ಭೂಮಿಯ ಮೇಲೆ ಎಷ್ಟು ಮಂದಿ ಇದ್ದಾರೆ ಮಾನವರು? ಭೂಮಿಯ ಮೇಲೆ ಎಷ್ಟು ಮಂದಿ ಮಾನವರಿದ್ದಾರೆ? 800 ಕೋಟಿ ಮಂದಿ ಮಾನವರಿದ್ದಾರೆ, ಹೌದಲ್ವ? 800 ಕೋಟಿ ಮಾನವರು. ಆಮೇಲೆ ಜೀವರಾಶಿಗಳೆಷ್ಟು? 84 ಲಕ್ಷ ಜೀವರಾಶಿಗಳು. 84 ಲಕ್ಷ ಜೀವರಾಶಿಗಳಲ್ಲಿ ಅವು ಎಷ್ಟಿದೆ ಅಂತ ನೋಡುವಾಗ ಅಸಂಖ್ಯವಾಗಿವೆ ರೀ, ಹೌದಲ್ವ? ಮೀನುಗಳು, ಸಮುದ್ರದಲ್ಲಿರುವಂಥ ಮೀನುಗಳಾಗಿರ್ಬೋದು, ಅರಣ್ಯದಲ್ಲಿ ಪ್ರಾಣಿಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ಮೃಗಗಳಾಗಿರ್ಬೋದು, ಮನುಷ್ಯರಾಗಿರ್ಬೋದು, ಇವೆಲ್ಲ ನೋಡುವಾಗ ಕೋಟ್ಯಾನು ಕೋಟಿ ಇದ್ದಾರೆ. ಇವರೆಲ್ಲರಿಗೂ ಆಹಾರ ಕೊಡಬೇಕಾ? ಎಲ್ಲರಿಗೂ ಆಹಾರ ಕೊಡಬೇಕಾ? ಕೀರ್ತನೆ ಗ್ರಂಥ ಏನ್ರಿ? ಕೀರ್ತನೆ ಗ್ರಂಥ 145ನೇ ಅಧ್ಯಾಯ, 145ನೇ ಅಧ್ಯಾಯ 14ನೇ ವಚನ ಓದಿಪ್ಪ. 14ನೇ ವಚನ, 145 ಕೀರ್ತನೆ ಗ್ರಂಥ. ಕೀರ್ತನೆ ಗ್ರಂಥ 145. ಯೆಹೋವನು ಬಿದ್ದವರನ್ನೆಲ್ಲ ಎತ್ತುವವನು, ಕುಗ್ಗಿದವರನ್ನೆಲ್ಲ ಉದ್ಧರಿಸುವವನು ಆಗಿದ್ದಾನೆ. ಯೆಹೋವನೇ, ಎಲ್ಲ ಜೀವಿಗಳ ಕಣ್ಣುಗಳು ನಿನ್ನನ್ನು ನೋಡುತ್ತವೆ, ನೀನು ಅವುಗಳಿಗೆ ಹೊತ್ತಿಗೆ ಆಹಾರ ಕೊಡುತ್ತೀ. ಅವುಗಳಿಗೆ ಹೊತ್ತಿಗೆ ಆಹಾರ ಕೊಡುತ್ತಿ, ಹೌದಲ್ವಾ? ಅಂದರೆ ಟೋಟಲ್ ಎಷ್ಟು ಜೀವರಾಶಿಗಳಿದೆಯೋ ಎಲ್ಲ ಜೀವರಾಶಿಗಳೇ ಆಹಾರವನ್ನು ಕೊಡುವ ಆತನು. ಅದೇ ಪ್ರಕಾರ ಪ್ರತಿ ಮನುಷ್ಯರಿಗೋಸ್ಕರ ಆಹಾರವನ್ನು ಕೊಡ್ತಾ ಇದ್ದಾನ. ಎಲ್ಲ ಮಾನವರಿಗೂ ಆಹಾರ ಕೊಡುವಂಥದ್ದು ಚಿಕ್ಕ ವಿಷಯ, ದೊಡ್ಡ ವಿಷಯ ಪ್ರಿಯರೇ? ಬಹಳ ದೊಡ್ಡ ವಿಷಯ ಅದು. ಇವಾಗ ಮಣ್ಣಿದೆ ಭೂಮಿಯಲ್ಲಿ ಏನಿದೆ ಹೇಳಿ? ಮಣ್ಣು. ಬೆಳೆ ಬಂದಿಲ್ಲ ಅಂದರೆ ಮಣ್ಣು ತಿನ್ನೋಕ್ಕಾಗತ್ತಾ? ಆಹಾರ ಬೆಳೆದಿಲ್ಲ ಅಂತ ತಿಳ್ಕೊಳ್ಳಿ. ನಾವು ಬೀಜ ಬಿತ್ತಿದ್ದೀವಿ, ಬೆಳೆ ಬಂದಿಲ್ಲ ಅಂದರೆ ಏನು ತಿನ್ನೋಕ್ಕಾಗತ್ತೆ ಹೇಳಿ? ಬೀಜ ಏನು ಬಿತ್ತಿದ್ದೀವಿ, ಬೆಳೆ ಬಂದಿಲ್ಲ ಅಂದರೆ ಜೋಳ ಇಲ್ಲಾಂದರೆ ಅನೇಕ ಕಾಳುಗಳು ಹಾಕಿದ್ದೀವಲ್ವ, ಈ ಬೆಳೆ ಹಾಕಿದಾಗ ಅಂದರೆ ಬೀಜ ಹಾಕಿದಾಗ, ಬೀಜ ಬಿತ್ತಿದಾಗ ಬೆಳೆ ಬಂದಿಲ್ಲ ಅಂತ ತಿಳ್ಕೊಳ್ಳಿ, ಏನು ಸಿಗುತ್ತೆ ನಮಗೆ ತಿನ್ನೋದಕ್ಕೆ? ಮಣ್ಣು ತಿನ್ನೋಕ್ಕಾಗತ್ತಾ? ಈ ಮಣ್ಣಿನಲ್ಲಿ ಎಷ್ಟು ವಿಧವಾದಂಥ ಆಹಾರವನ್ನು ಉಂಟು ಮಾಡಿದ್ದಾರೆ ಪ್ರಿಯರೇ. ಈ ಮಣ್ಣಿನಲ್ಲಿ ಅಲ್ಲ, ಹೌದಲ್ವಾ? ಮಣ್ಣಿನಲ್ಲಿ ಏನೇನು ಬೇಕೋ ಎಲ್ಲ ಇಟ್ಟಿದ್ದಾರಾ? ಎಲ್ಲ ದಿನಸು. ಎಷ್ಟು ಕಾಳುಗಳಿದೆ ತಿನ್ನುವಂಥ ಆಹಾರ ಪದಾರ್ಥಗಳಲ್ಲಿ ಎಷ್ಟಿದೆ ದಿನಸು? ಅನೇಕ ದಿನಸುಗಳಿದೆ.
ಇವೆಲ್ಲ ನೋಡುವಾಗ ಎಷ್ಟು ಅದ್ಭುತ, ಇವೆಲ್ಲ ನೋಡುವಾಗ ಎಷ್ಟು ಅದ್ಭುತ. ಅದು ಕೂಡ ನಾಲಿಗೆಗೆ ರುಚಿ ಇರಬೇಕಾ? ಈ ನಾಲಿಗೆಗೆ ರುಚಿಕರವಾದಂಥ ಆಹಾರ ಕೊಟ್ಟಿದ್ದಾರಾ? ಎಷ್ಟು ತರಕಾರಿಗಳಿದೆಯೋ ಎಲ್ಲ ತರಕಾರಿಗಳು ಒಂದೊಂದು ತರಕಾರಿ ಒಂದೊಂದು ರುಚಿ. ಇದೊಂದು ತರಕಾರಿ, ಇದೊಂದು ತರಕಾರಿ, ಇದೊಂದು ತರಕಾರಿ. ಅದೇ ಪ್ರಕಾರ ಹಣ್ಣುಗಳು ಕೂಡ ಒಂದೊಂದು ರುಚಿ ಇದೆಯಮ್ಮ. ಈ ಹಣ್ಣುಗಳು ನೀವೇನಾದರೂ ತಯಾರು ಮಾಡ್ಕೊಂಡಿದ್ದೀರಾ? ಈ ರುಚಿ ಇರಬೇಕು, ಈ ಕಲರ್ ಇರಬೇಕಂತೇಳಿ ಯಾವಾಗಾದ್ರೂ ನೀವು ತಯಾರು ಮಾಡಿದ್ದೀರಾ? ಯಾಕೆಂದರೆ ರೈತರಲ್ವಾ, ಮತ್ತು ನೀವು ಬೆಳೆ ಬಿತ್ತುತ್ತಾ ಇರ್ತೀರಾ, ಬೆಳೆಸ್ತಾ ಇರ್ತೀರಾ. ನೀವೇನಾದರೂ ಕಲರ್ ಹಾಕಿದ್ದೀರಾ? ಸಿಹಿ ಹಾಕಿದ್ದೀರಾ? ಏನಿಲ್ಲ, ಬೀಜ ಬಿತ್ತಿದ್ದೀರಾ, ಹೌದಲ್ವಾ? ಮಳೆ ಬಂದಿಲ್ಲ ಅಂದರೆ ದೇವರೇ ಮಳೆ ಕೊಡಿಪ್ಪ ಅಂತ ನಾವು ಕೇಳ್ಬೋದು. ಆದರೆ ಏನು ಮಾಡಿಲ್ಲ, ಆದರೆ ಮಾಡಿದ್ದೆಲ್ಲ ಕೂಡ ದೇವರ ಕೃಪೆ. ಯಾರು ಹೇಳಿ? ದೇವರು. ಅದಕ್ಕೆ ದೇವರು ನೋಡುವಾಗ, ಪ್ರಿಯರ ದೇವರ ಮಕ್ಕಳಿರ, ಆತನು ಮಹಾಶಕ್ತನ ಅಥವಾ ಸಾಮಾನ್ಯ ವ್ಯಕ್ತಿನ ಅಂತ ನೋಡುವಾಗ ಆತನು ಮಹಾಶಕ್ತನು. ಆತ ನೋಡುವಾಗ ಮಹಾಶಕ್ತನು ಅಂದರೆ ಅಂತರಿಕ್ಷದಲ್ಲಿ ಸೂರ್ಯನನ್ನು ಉರಿಸ್ತಾ ಇದ್ದಾನೆ. ಅದೇ ಪ್ರಕಾರ ವಿಧ ವಿಧವಾದಂಥ ಆಹಾರ ಪದಾರ್ಥಗಳನ್ನು ಉಂಟು ಮಾಡಿದ್ದಾನೆ. ವಿಧ ವಿಧವಾದಂಥ ಹಣ್ಣುಗಳನ್ನು ಎಲ್ಲವನ್ನು ಆಲೋಚನೆ ಮಾಡಿ ಉಂಟು ಮಾಡಿದ್ದಾನಂದರೆ ಆತನ ಬಗ್ಗೆ ನೋಡುವಾಗ, ಪ್ರಿಯರ ದೇವರ ಮಕ್ಕಳಿರ, ಆತನ ಶಕ್ತಿಯನ್ನು, ಆತನ ಜ್ಞಾನವನ್ನು ನೋಡುವಾಗ ದೊಡ್ಡದ ಚಿಕ್ಕದಂತ ನೋಡುವಾಗ ಮಹಾಶಕ್ತಿ. ಆತನ ದೊಡ್ಡ ಶಕ್ತಿ. ಆಕಾಶದಲ್ಲಿ ಕೂಡ ಕೋಟ್ಯಾನುಕೋಟಿ ದೇವದೂತರಿದ್ದಾರೆ. ಅವರು ದೇವರ ಮಾತಿಗೆ ಒಳಪಟ್ಟು, ಕ್ರಿಸ್ತನ ಮಾತಿಗೆ ಒಳಪಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಅದೇ ಪ್ರಕಾರ ಟೋಟಲಿ ಜಗತ್ತು ಆತನ ಮಾತಿಗೆ ಒಳಪಟ್ಟು ಕೆಲಸ ಮಾಡುವಂಥದ್ದು. ಟೋಟಲಿ ಜಗತ್ತಂತೂ ನೋಡುವಾಗ ಭೂಮಿ ಆಗಿರ್ಬೋದು, ಗಾಳಿ ಆಗಿರ್ಬೋದು, ಸೂರ್ಯನೂ ಆಗಿರ್ಬೋದು, ನೀರಾಗಿರ್ಬೋದು, ಇಲ್ಲಾಂದರೆ ಜೀವರಾಶಿಗಳಾಗಿರ್ಬೋದು, ಇವೆಲ್ಲವನ್ನು ನೋಡುವಾಗ ಅದ್ಭುತ. ಪ್ರಿಯರೇ, ನೀನು ಕೈದೆರೆದು ಎಲ್ಲ ಜೀವಿಗಳ ಇಷ್ಟವನ್ನು ನೆರವೇರಿಸುತ್ತಿ. ಯೆಹೋವನ ಮಾರ್ಗಗಳೆಲ್ಲ ನೀತಿಯುಳ್ಳವುಗಳು. ಆತನು ಎಲ್ಲ ಕಾರ್ಯಗಳಲ್ಲಿ ಕೃಪೆ ತೋರಿಸುವವನು. ಯೆಹೋವನಿಗೆ ಮೊರೆ ಇಡುವವರು ಯಥಾರ್ಥವಾಗಿ ಮೊರೆ ಇಡುವುದಾದರೆ ಆತನು ಹತ್ತಿರವಾಗಿ ಇದ್ದಾನೆ. ತನ್ನಲ್ಲಿ ಭಯಭಕ್ತಿಯುಳ್ಳವರ ಇಷ್ಟವನ್ನು ನೆರವೇರಿಸುತ್ತಾನೆ. ಅವರ ಕೂಗನ್ನು ಕೇಳಿ ರಕ್ಷಿಸುತ್ತಾನೆ. ಯೆಹೋವನು ತನ್ನನ್ನು ಪ್ರೀತಿಸುವವರ ಎಲ್ಲರನ್ನು ಕಾಪಾಡುತ್ತಾನೆ, ಆದರೆ ಎಲ್ಲ ದುಷ್ಟರನ್ನು ಸಂಹರಿಸುತ್ತಾನೆ. ತನ್ನ ಬಾಯಿ ಯೆಹೋವನನ್ನು ಕೀರ್ತಿಸುವುದು. ಎಲ್ಲ ಜೀವಿಗಳು ಆತನ ಪರಿಶುದ್ಧ ನಾಮವನ್ನು ಯುಗ ಯುಗಾಂತರಗಳಲ್ಲಿಯೂ ಕೊಂಡಾಟವಾಗಲಿ. ಅಂದರೆ ಎಲ್ಲ ಜೀವರಾಶಿಗಳು ದೇವರನ್ನು ಕೊಂಡಾಡ್ತವಂತೆ, ದೇವರನ್ನು ಮಹಿಮೆ ಪಡಿಸುತ್ತೆ. ಎಲ್ಲ ಜೀವರಾಶಿಗಳು ದೇವರ ಮಾತಿಗೆ ಒಳಪಡ್ತಾ ಇದೆ. ಇವೆಲ್ಲ ನೋಡುವಾಗ, ಈ ಜೀವರಾಶಿಗಳೆಲ್ಲ ನೋಡುವಾಗ, ಪ್ರಿಯರ ದೇವರ ಮಕ್ಕಳಿರ, ನಮಗೋಸ್ಕರ ಅವೆಲ್ಲ ಸೇವೆ ಮಾಡುವಂಥದ್ದು ನೋಡ್ತಾ ಇದ್ವಿ. ಎಲ್ಲ ಜೀವರಾಶಿಗಳು ಸೇವೆ ಮಾಡ್ತಾ ಇದೆಯಾ ಅಂದರೆ ಎಲ್ಲ ಜೀವರಾಶಿಗಳು. ಎಲ್ಲದರ ಮೂಲಕ ನಮಗೆ ಉಪಯೋಗ ಇದೆಯಾ? ಎಲ್ಲ ಜೀವರಾಶಿಗಳ ಮೂಲಕ ನಮಗೆ ಉಪಯೋಗ ಇದೆ. ಎಲ್ಲ ಜೀವರಾಶಿಗಳ ಮೂಲಕ ನಮಗೆ ಉಪಯೋಗ ಇರುವಾಗ ಇವೆಲ್ಲವನ್ನು ಕೂಡ ಆತನೇ ಆಲೋಚನೆ ಮಾಡಿ ಸೃಷ್ಟಿ ಮಾಡಿದ್ದಾರೆ. ಸೃಷ್ಟಿ ಮಾಡಿರುವಂಥ ದೇವರು ಸಾಮಾನ್ಯನೆಲ್ಲ. ಸೃಷ್ಟಿ ಮಾಡಿರುವಂಥ ಆ ದೇವರ ಕುಮಾರನು, ದೈವಕುಮಾರನು ಸಾಮಾನ್ಯನೆಲ್ಲ. ಆತನು ಮಹಾಶಕ್ತನು. ಆತನು ಮಾಡಿರುವಂಥ ಈ ಜಗತ್ತನ್ನು ನೋಡುವಾಗ, ಈ ಸೃಷ್ಟಿಯನ್ನು ನೋಡುವಾಗ ಅದ್ಭುತ. ಪ್ರಿಯರಾದ ದೇವರ ಮಕ್ಕಳಿರ, ಎರಡನೇದಾಗಿ ಯಾವುದೇ ಜೀವರಾಶಿಗಳನ್ನು ನೋಡಿ ಆ ಜೀವರಾಶಿಗಳ ಮೂಲಕ ಮನುಷ್ಯರಿಗೆ ಉಪಯೋಗ ಇದೆ. ಯಾಕೆಂದರೆ ಪಶುಗಳನ್ನು ಬೆಳೆಸಿರ್ತೀವಿ. ಈ ಪಶುಗಳ ಮೂಲಕ ಎಷ್ಟೋ ಉಪಯೋಗ ನಮ್ಮೆಲ್ಲರಿಗೆ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಅವುಗಳ ಮೂಲಕ ಪ್ರಿಯರ ದೇವರ ಮಕ್ಕಳಿರ ನಾವು ಅನುಭವಿಸ್ತಾ ಇರ್ತೀವಿ. ಒಂದು ಮನೆಯಲ್ಲಿ ಪ್ರಿಯರ ದೇವರ ಮಕ್ಕಳಿಗೆ ಎಮ್ಮೆಗಳಾಗಿದ್ದು ನೀವು ಎಲ್ಲ ಸಾಕ್ತಾ ಇದ್ದೀರಾ, ಬೆಳೆಸ್ತಾ ಇರ್ತೀರಾ. ಅದರ ಕಷ್ಟ ಸುಖ ನಿಮ್ಗೆ ಗೊತ್ತು. ಈ ಎಮ್ಮೆಗಳಿಗೆ ಇಲ್ಲಾಂದರೆ ಪಶುಗಳಿಗೆ ನೀವು ಹಾಕುವಂಥದ್ದು ಏನು ಹೇಳಿ? ಒಳ್ಳೆ ಊಟ ಹಾಕ್ತೀರಾ ಅದಕ್ಕೆ? ಪಶುಗಳಿಗೆ ಒಳ್ಳೆ ಊಟ ಹಾಕ್ತೀರಾ? ಏನು ಹಾಕ್ತೀರಮ್ಮ? ಹುಲ್ಲು, ಒಣ ಹುಲ್ಲು, ಹಸಿ ಹುಲ್ಲು. ಆಮೇಲೆ ಸ್ವಲ್ಪ ಏನಾದರೂ ವೇಸ್ಟ್ ಇದ್ದರೆ ಸ್ವಲ್ಪ ಹಾಕ್ಬೋದು. ನೀವು ಊಟ ಮಾಡೋಂಥದ್ದು ಏನು, ಬಿರಿಯಾನಿ ಊಟ ಏನಾದರೂ ಹಾಕ್ತೀರಾ ಅದಕ್ಕೆ? ಬಿರಿಯಾನಿ ಇಲ್ಲಾಂದರೆ ಒಳ್ಳೆ ಚಿಕನು ಮಟನ್ ಅದಕ್ಕೆ ಏನಾದರೂ ಹಾಕ್ತೀರಾ?
ಒಂದು ವೇಳೆ ಉಳಿದ್ರು ಅದು ಕೂಡ ಉಳಿದಿರುವಂಥದ್ದು ಹಾಕ್ತೀರ. ಎಮ್ಮೆ ಕೊಡುವಂಥ ಹಾಲು ಯಾವ ರೀತಿಮ್ಮ? ಒಳ್ಳೆಯದಾ ಕೆಟ್ಟದ? ಚೆನ್ನಾಗಿರುತ್ತಾ? ಒಳ್ಳೆ ಹಾಲು ಕೊಡುತ್ತೆ. ಜೊತೆಗೆ ಹಾಲಿನ ಮೂಲಕ ಇನ್ನೇನೇನಾಗತ್ತೇಳಿ? ಟೀ ಕುಡಿಬೋದು, ಕಾಫಿ ಕುಡಿಬೋದು, ಇಲ್ಲಾಂದರೆ ಮಜ್ಜಿಗೆ ಮಾಡ್ಕೋಬೋದು, ಮೊಸರು ಮಾಡ್ಕೋಬೋದು, ತುಪ್ಪ ಮಾಡ್ಕೋಬೋದು. ಹೌದಲ್ಲ? ಅದ್ರ ಮೂಲಕ ನೋಡುವಾಗ ಅನೇಕ ರೀತಿಯಲ್ಲಿ ನಮಗೆ ಉಪಯೋಗ ಇದೆ, ಅನೇಕ ರೀತಿಯಲ್ಲಿ. ಅದಕ್ಕೆ ಕೊಡುವಂಥ ಆಹಾರ ನೋಡುವಾಗ ಒಣ ಹುಲ್ಲು, ಹಸಿ ಹುಲ್ಲು ಸ್ವಲ್ಪ ಅದನ್ನು ಜೋಪಾನ ಮಾಡ್ತಾ ಇರ್ತೀವಿ. ಆದರೆ ನಮಗೆ ಆರೋಗ್ಯಕರವಾದಂಥ ಒಂದು ಪದಾರ್ಥ ಅದು ಕೊಡುವಂಥದ್ದು. ಅದೇ ಪ್ರಕಾರ ಕೋಳಿ ಆಗಿರ್ಬೋದು, ಕೋಳಿಗಳು ಇಲ್ಲ ಮೇಕೆಗಳು ಯಾವುದೇ ಆಗಿರ್ಬೋದು, ಎಲ್ಲ ಜೀವರಾಶಿಗಳ ಮೂಲಕ ಮನುಷ್ಯರಿಗೆ ಉಪಯೋಗಕರವಂಥದ್ದೇ ಇದೆ. ಅದರಲ್ಲೂ ಎಲ್ಲ ಜೀವರಾಶಿಗಳ ಮೂಲಕ ಯಾವುದೇ ಪಶು ಆಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ಎಲ್ಲದು. ಆದರೆ ಅವು ಊಟ ಮಾಡುವಂಥದ್ದು ಯಾವುದೇ ಆಗಿರ್ಬೋದು, ನಮ್ಮ ಹಾಗೆ ಊಟ ಇಲ್ಲ. ಈ ಹಾಡಿನಲ್ಲಿ ಏನಪ್ಪ ಅಂದರೆ ನಮ್ಮ ಹಾಗೆ ಅದು ಊಟ ಮಾಡಲ್ಲ, ಆದರೆ ಅದು ನಮಗೆ ಸೇವೆ ಮಾಡ್ತಾ ಇದೆ. ಸೇವೆ ಮಾಡುವಂಥ ಒಂದು ಗುಣ ಯಾರು ಕೊಟ್ಟಿದ್ದಾರೆ ಗೊತ್ತಾ? ಯಾರು ಹೇಳಿದ್ದಾರೆ ಅದಕ್ಕೆ? ದೇವರು ಹೇಳಿದ್ದಾರೆ. ಯಾಕೆಂದರೆ ನಾವೆಲ್ಲರೂ ಭೂಮಿ ಮೇಲಿದ್ದಂಥ ಸರ್ವ ಮಾನವರು ಸಾಕ್ಷಾತ್ತು ದೇವರ ಮಕ್ಕಳಾಗಿರುವುದರಿಂದ ಜೀವರಾಶಿಗಳಿಗೆ ಅಂದರೆ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಮಾತು ಕೊಟ್ಟಿದ್ದಾರೆ ದೇವರು. ಏನು ಗೊತ್ತಾ? ಇವರೆಲ್ಲರೂ ನನ್ನ ಮಕ್ಕಳು, ನನ್ನ ಮಕ್ಕಳಿಗೆ ನೀವು ಸೇವೆ ಮಾಡಬೇಕು ಅಂತ. ಆತನ ಮಕ್ಕಳು ಯಾರು? ಭೂಮಿಯ ಮೇಲೆ ಇದ್ದಂಥ ಪ್ರತಿ ಮನುಷ್ಯ ದೇವರಿಗೆ ಮಗನು, ದೇವರಿಗೆ ಮಗಳು. ದೇವರಿಗೆ ಮಗನು ಮಗಳಾಗಿರುವಾಗ ದೇವರ ಮಕ್ಕಳಾಗಿರುವಂಥ ನಮ್ಮೆಲ್ಲರಿಗೂ ಇವೆಲ್ಲ ಕೂಡ ಸೇವೆ ಮಾಡಬೇಕು ಅಂತೇಳಿ ದೇವರು ಅಪ್ಪಣೆ ಕೊಟ್ಟಿರೋದರಿಂದ ಅವು ಸೇವೆ ಮಾಡ್ತಾ ಇದೆ. ಅದಕ್ಕೆ ಹಾಲು ಕೊಡ್ತಾ ಇದೆ, ಅದ್ರ ಮೂಲಕ ಅನೇಕ ರೀತಿಯಲ್ಲಿ ಊಟ ಮಾಡ್ತಾ ಇದ್ದೀವಿ. ಅದೇ ಪ್ರಕಾರ ಕೋಳಿ ನಮಗೋಸ್ಕರ ಬಲಿ ಆಗ್ತಾ ಇದೆ, ಮೇಕೆಗಳು ನಮಗೋಸ್ಕರ ಬಲಿ ಆಗ್ತಾ ಇದೆ. ಹೌದಲ್ವ? ಕೋಳಿ ಇಲ್ಲ ಅಂದರೆ ಚಿಕನ್ ಇಲ್ಲ ರೀ. ಚಿಕನ್ ಊಟ ಇದೆಯಾ? ಭಾನುವಾರ ಬಂತು ಅಂದರೆ ಆರಾಧನೆ ನಡೆದ ತಕ್ಷಣ ಎಲ್ಲಿಗೆ ಹೋಗ್ತೀವಿ? ಇಲ್ಲಾಂದರೆ ಹಿರಿಯರು ಮೊದಲೇ ಮಟನ್ ಶಾಪಿಗೋ ಇಲ್ಲಾಂದರೆ ಚಿಕನ್ ಶಾಪ್ಗೆ ಹೋಗಿ ಎಲ್ಲ ರೆಡಿ ಮಾಡಿ ತಂದು ಆಮೇಲೆ ಪ್ರಾರ್ಥನೆಗೆ ಬರ್ತಾರೆ ಕೆಲವರು. ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಎಲ್ಲ ಮುಗಿಸ್ಕೊಂಡು ಹೋಗ್ತಾರೆ. ಅಂದರೆ ಆ ಭಾನುವಾರ ಬಂದರೆ ಸಾಕು, ಏನು ಬೇಕು ಮನೆಯಲ್ಲಿ? ನಾನ್ ವೆಜ್ ಅನ್ನೋದು ಬೇಕು. ನಾನ್ ವೆಜ್ ಇಲ್ಲ ಅಂದರೆ ಅವತ್ತು ಊಟ ಮಾಡ್ತೀವ? ನಾನ್ ವೆಜ್ ಇಲ್ಲ ಅಂದರೆ ಅವತ್ತು ಯಾರಾದರೂ ಊಟ ಮಾಡ್ತಾರ? ಟೋಟಲ್ ಎಷ್ಟು ಜನ ಇದ್ದಾರೆ ಅಂತ ನೋಡೋ, ಮುಗಿಸ್ತೀನಿ, 5-10 ನಿಮಿಷದಲ್ಲೇ ಮುಗಿಸ್ತೀನಿ. ಟೋಟಲ್ ಪ್ರಪಂಚ ದೇಶದಲ್ಲಿ 800 ಕೋಟಿ ಮಂದಿ ಇದ್ದಾರೆ. ಅದರಲ್ಲಿ 300 ಕೋಟಿಯಿಂದ 400 ಕೋಟಿ ತನಕ ಕ್ರೈಸ್ತರಿದ್ದಾರೆ. ಕ್ರೈಸ್ತರ ಬಗ್ಗೆನೇ ಯೋಚನೆ ಮಾಡೋಣ. ಪ್ರಿಯರ ದೇವ್ರ ಮಕ್ಕಳಿರ, ಇದರಲ್ಲಿ 200 ಕೋಟಿ ಮಂದಿ ನಾನ್ ವೆಜ್ ಊಟ ಮಾಡ್ತಾರಂತ ತಿಳ್ಕೊಳ್ಳಿ. ಎಷ್ಟು ಕೋಟಿ ಮಂದಿ? 400 ಕೋಟಿಯಲ್ಲಿ 200 ಕೋಟಿ ಮಂದಿ ನಾನ್ ವೆಜ್ ಊಟ ಮಾಡ್ತಾರಂತ ತಿಳ್ಕೊಳ್ಳಿ. ಅದರಲ್ಲಿ ಎಷ್ಟು ಬಲಿ ಆಗ್ತಾ ಇದೆ, ಎಷ್ಟು ಸಾಯ್ತಾ ಇವೆ ಹೇಳಿ? ಇವಾಗ ಕೋಳಿಗಳು, ಮೇಕೆಗಳು, ಮೀನುಗಳು, ಇನ್ನು ಬೇರೆ ಬೇರೆ ಪ್ರಾಣಿಗಳು ಇವೆಲ್ಲ ಸೇರಿದರೆ ಎಷ್ಟು ಬಲಿ ಆಗ್ತಾ ಇದೆ. ಭಾನುವಾರ ಒಂದು ದಿನ ಮಾತ್ರ, ಒಂದು ದಿನಕ್ಕೆ 4 ಜನ ಇದ್ದಾರೆ ಅಂದರೆ 1 kg ಬೇಕು. 1 kg ಅಂದರೆ 1 ಕೋಳಿ ಬಲಿ ಹಾಕಬೇಕು. ಹೌದಲ್ವ? ಒಂದು ಕೋಳಿ ಬಲಿ ಹಾಕಬೇಕು, ಒಂದು ಮನೆಗೆ 1 ಕೋಳಿ. ಟೋಟಲ್ 200 ಕೋಟಿ ಮಂದಿ ಕ್ರೈಸ್ತರಿಗೆ ನಾನ್ ವೆಜ್ ಬೇಕಂದರೆ ಎಷ್ಟು ಕೋಳಿಗಳು, ಒಂದು ದಿನಕ್ಕೆ ಮಾತ್ರ ಎಷ್ಟು ಕೋಳಿಗಳು ಬಲಿ ಆಗಬೇಕು, ಎಷ್ಟು ಮೇಕೆಗಳು ಬಲಿ ಆಗಬೇಕು, ಎಷ್ಟು ಪಶುಗಳು ಬಲಿ ಆಗಬೇಕು, ಎಷ್ಟು ಮೀನುಗಳು ಬಲಿ ಆಗಬೇಕು. ಬಲಿ ಆಗ್ತಾ ಇದೆಯಾ? ಅವೆಲ್ಲ ಊಟ ಮಾಡ್ತಾ ಇದೀವ? ಅವೆಲ್ಲ ಊಟ ನಾವು ಮಾಡ್ತಾ ಇದ್ದೀವಿ. ಯಾಕೆಂದರೆ ಅದು ಬಲಿ ಆದಮೇಲೆ ಅದು ನಮ್ಮ ನಾಲಿಗೆಗೆ ರುಚಿ ಕೊಟ್ಟು ತನ್ನ ಜೀವಿತವನ್ನು ಮುಗಿಸ್ಕೊಂಡು ಹೋಗ್ತಾ ಇದೆ. ಇದು ಯಾರ ಮೂಲಕ ಬಂದಿದೆ ಅಂತ ನೋಡುವಾಗ ದೇವರ ಅಪ್ಪಣೆ ಮೂಲಕ. ಅದೇ ಪ್ರಕಾರ ತರಕಾರಿ ಬೇಕಂದ್ರೆ ಅದು ಕೂಡ, ಈ ತರಕಾರಿಯಲ್ಲೂ ಕೂಡ ಜೀವ ಇದೆಯಾ? ಏನಪ್ಪ ಇದೆಯಾ? ಅದನ್ನು ಕೂಡ ಕೊಂದಾಕ್ತೀವ? ಅದನ್ನು ಕೂಡ ಕೊಂದಾಕಿ, ಅಂದರೆ ತರಕಾರಿಗಳನ್ನು ಕೂಡ ಕೊಯ್ದು ಕಟ್ ಮಾಡಿ ನಾವು ಊಟ ಮಾಡ್ತಾ ಇದ್ದೀವಿ. ಅಂದರೆ ಅದನ್ನು ಸಾಯಿಸಬೇಕು, ಇಲ್ಲ ಇವುಗಳನ್ನಾದರೂ ಸಾಯಿಸಬೇಕು. ಅಂದರೆ ನಾವು ಬದುಕಬೇಕಾದ್ರೆ ಅವು ಸಾಯ್ತಾ ಇದೆಯಾ? ನಾವು ಬದುಕಬೇಕಾದ್ರೆ ಅವು ಸಾಯ್ತಾ ಇದೆಯಾ? ನಾವು ಬದುಕಬೇಕಾದ್ರೆ ಅವು ಸಾಯ್ತಾ ಇದೆ.
ಅವುಗಳನ್ನು ಸಾಯಿಸಿ ನಾವು ತಿಂತಾ ಇದ್ದೀವಿ. ಅಂದರೆ ಪ್ರಿಯರ ದೇವ್ರ ಮಕ್ಕಳಿರ, ಅಲ್ಲಿ ಏನು ಕಾಣ್ತಾ ಇದೆ ಅಂತ ನೋಡುವಾಗ, ದೇವರ ಮಕ್ಕಳು ಈ ಲೋಕದಲ್ಲಿ ಬದುಕಲಿ ಅಂತೇಳಿ ದೇವರು ಈ ಜಗತ್ತಿನಲ್ಲಿ ಪ್ರಾಣಿಗಳನ್ನು, ಪಕ್ಷಿಗಳನ್ನು, ಆನಂತರ ಈ ಗಿಡಗಳನ್ನು, ಮರಗಳನ್ನು ಎಲ್ಲವನ್ನು ಕೊಟ್ಟಿದ್ದಾನೆ. ಇವೆಲ್ಲ ಕೂಡ ನಮಗೆ ಸೇವೆ ಮಾಡ್ತಾ ಇದೆ. ನಮಗೆ ಸೇವೆ ಮಾಡಿದಾಗ, ನಮಗೆ ದೇವರು ಸೇವೆ ಮಾಡುವಂತ ಹೇಳಿರುವಾಗ, ಆ ದೇವರನ್ನು ನಾವು ಯಾವ ರೀತಿ ತಿಳ್ಕೊಂಡಿದ್ದೀವಿ ಅಂತ ನೋಡುವಾಗ, ಕೆಲವರೇನು ಹೊರಗಡೆ ಇದ್ದವರೇನು, ಕೆಲವರು ಅನ್ಯರೇನು ನಂಬದೆ ಅವಮಾನ ಪಡಿಸೋರು, ಮತ್ತು ನಾವೇನೋ ನಂಬಿದ್ದೀವಿ ಅಂತ ಹೇಳಿ ಈ ಲೋಕದಲ್ಲಿ ಏನೋ ಬರಬೇಕು, ಹೋಗಬೇಕು, ಇಷ್ಟ ಬಂದಾಗ ಏನು ಸ್ವಲ್ಪ ಆಡಾಡಬೇಕು, ಸ್ತುತಿ ಮಾಡಬೇಕು, ಆಯ್ತಂತೇಳಿ ಈ ರೀತಿ ಬಿಡ್ತಾ ಇದ್ದೀವಿ. ಅಲ್ಲ, ಆ ರೀತಿ ಅಲ್ಲ ಪ್ರಿಯರ ದೇವ್ರ ಮಕ್ಕಳಿರ. ಯಾಕೆಂದರೆ ನಾವು ದೇವರನ್ನು ಹಚ್ಕೊಳ್ಬೇಕು, ಧ್ಯಾನದಲ್ಲಿರಬೇಕು, ಪ್ರಾರ್ಥನೆಯಲ್ಲಿರಬೇಕು ಎನಿ ಟೈಮ್. ಯಾಕೆಂದರೆ ಅವ್ರ ಮೂಲಕ ನಾವು ಬದುಕ್ತಾ ಇದ್ದೀವಿ ಅಂತಂದರೆ ಅವ್ರ ವಿಷಯದಲ್ಲಿ ನಾವು ಪ್ರತಿನಿತ್ಯ ಆಲೋಚನೆ ಮಾಡಬೇಕು ಪ್ರಿಯರೇ. ಆಲೋಚನೆ ಮಾಡಿ ಭಕ್ತಿಯಿಂದ ಜೀವಿಸಬೇಕು. ಯಾಕೆಂದರೆ ಅವರು ಆಲೋಚನೆ ಮಾಡಿರೋದರಿಂದ ಜಗತ್ತು ಬಂದಿದೆ. ಅವ್ರ ಕೃಪೆ ಮೂಲಕ ಈ ಜಗತ್ತಿನಲ್ಲಿ ಎಲ್ಲ ಬಂದಿದೆ. ಕೊನೆಯದಾಗಿ ಯೇಸು ಪ್ರಭು ವಿಷಯದಲ್ಲಿ ಒಂದು ವಚನ ನೋಡಿಕೊಂಡು ಇವತ್ತು ಮುಗಿಸ್ತಾ ಇದ್ದೀನಿ. ಮತ್ತು ಇನ್ನೂ ಉಳಿದಿರುವಂಥ ಅನೇಕ ವಿಷಯಗಳನ್ನು ನಾಳೆ ನಾಡಿದ್ದು ಅನೇಕ ವಿಷಯಗಳನ್ನು ನಿಮಗೆ ತಿಳಿಸ್ತೀನಿ ಪ್ರಿಯರೇ. ಇನ್ನೊಂದು ವಚನ ಕೊನೆಯದಾಗಿ, ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ, ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 6ನೇ ವಚನವನ್ನು ನೋಡಿ ಪ್ರಿಯರೇ. 6ನೇ ವಚನವನ್ನು, ಆತನು ದೇವರ ಸ್ವರೂಪನಾಗಿದ್ದರೂ ದೇವರಿಗೆ ಸರಿ ಸಮಾನನಾಗಿರುವನೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಸಾಕು ಪ್ರಿಯ. ನೋಡಿ, ಈ ಮಾತಿನಲ್ಲಿರುವಂಥದ್ದು ಏನಪ್ಪ ಅಂತ ನೋಡುವಾಗ, ಆತನು ದೇವರ ಸ್ವರೂಪನಾಗಿದ್ದರೂ ದೇವರಿಗೆ ಸರಿ ಸಮಾನನಾಗಿದ್ದಾನೆ. ಯಾರು? ಯೇಸು ಪ್ರಭು. ದೇವರಿಗೆ ಸರಿ ಸಮಾನನಾಗಿರುವಂಥ ಆತನು, ಯಾವ ರೀತಿ ಬಂದಿದ್ದಾನಂತ ಇರುತ್ತೆ ಈ ಮಾತಿನಲ್ಲಿ ನೋಡುವಾಗ ಪ್ರಿಯರ ದೇವರ ಮಕ್ಕಳಿರ. ಏನ್ರಿ? ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ಬರಿದು ಮಾಡಿಕೊಂಡು ಅಂದರೆ ದೇವರಿಗೆ ಸರಿ ಸಮಾನನಾಗಿದ್ದಾನೆ, ದೇವರ ಬಳಿಯಲ್ಲಿದ್ದಾನೆ. ದೇವರ ತಂದೆಯಾದ ದೇವರು ಆತನ ಮೂಲಕ ಜಗತ್ತನ್ನು ಉಂಟು ಮಾಡಿದ್ದಾನೆ. ಮನುಷ್ಯರೆಲ್ಲರಿಗೂ ಉಪಯೋಗವಾಗ್ತಾ ಇದೆ, ಮನುಷ್ಯರಿಗೆ ಎಲ್ಲರಿಗೂ ಸೇವೆ ಮಾಡ್ತಾ ಇದೆ. ಸೇವೆ ಮಾಡಬೇಕು ಅಂತೇಳಿ ದೇವರೇ ಆಲೋಚನೆ ಮಾಡಿ ಉಂಟು ಮಾಡಿದ್ದಾನೆ. ಅಂಥ ಮಹಾಶಕ್ತನಾಗಿರುವಂಥ ಆತನು ಭೂಲೋಕಕ್ಕೆ ಬರುವಾಗ ತನ್ನನ್ನು ತಾನು ಬರಿದು ಮಾಡಿಕೊಂಡು ಬಂದಿದ್ದಾನೆ. ಓಕೆನಾ? ಆತನು ದೇವರ ಸ್ವರೂಪನು, ದೇವರ ಪ್ರತಿರೂಪನು, ದೇವರಿಗೆ ಸಮಾನನೂ ಆಗಿರುವಂಥ ಆತನು ಈ ಲೋಕಕ್ಕೆ ಬರುವಾಗ ತನ್ನನ್ನು ತಾನು ತಗ್ಗಿಸಿಕೊಂಡು ಬರಿದು ಮಾಡಿಕೊಂಡು ಬಂದಿದ್ದಾನೆ. ದೈವಕುಮಾರನು, ಆತನ ಮೂಲಕ ಜಗತ್ತು ಉಂಟಾಗಿದೆ. ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಆತನ ಮೂಲಕ ಪರಲೋಕ, ಆತನ ಮೂಲಕ ಪರಲೋಕದಲ್ಲಿರುವಂಥ ಕೋಟ್ಯಾನುಕೋಟಿ ದೇವದೂತರಿದ್ದಾರಲ್ಲ, ಆ ಕೋಟ್ಯಾನುಕೋಟಿ ದೇವದೂತರು ಕೂಡ ಆತನ ಮೂಲಕ. ಅದೇ ಪ್ರಕಾರ ಆಕಾಶದಲ್ಲಿ, ಅಂತರಿಕ್ಷದಲ್ಲಿ ಸೂರ್ಯನನ್ನು, ಚಂದ್ರನನ್ನು, ನಕ್ಷತ್ರಗಳನ್ನು ನೋಡ್ತೀವ. ಇವೆಲ್ಲ ನೋಡುವಾಗ ಅದ್ಭುತ ರೀ. ಇವೆಲ್ಲ ಕೂಡ ಪ್ರಭು ಮೂಲಕ, ಅಂದರೆ ತಂದೆಯಾದ ದೇವರು ಯೇಸು ಕ್ರಿಸ್ತರ ಮೂಲಕ ಉಂಟು ಮಾಡಿದ್ದಾರೆ. ಅದೇ ಪ್ರಕಾರ ಈ 84 ಲಕ್ಷ ಜೀವರಾಶಿಗಳನ್ನು, ಈ ಗಿಡಗಳನ್ನು, ಮರಗಳನ್ನು ಎಲ್ಲವನ್ನು ಉಂಟು ಮಾಡಿದ್ದಾನೆ. ಕೊನೆಯದಾಗಿ ನಮ್ಮ ಆಕಾರ ಇದೆಯಲ್ಲ, ಈ ಜೀವಿತ, ಈ ಆಕಾರವನ್ನು ಕೂಡ ಯೇಸು ಪ್ರಭು ಮೂಲಕ ತಂದೆಯಾದ ದೇವರು ಉಂಟು ಮಾಡಿರುವಂಥದ್ದು. ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಕೊನೆಯದಾಗಿ ಎಲ್ಲರೂ ಒಂದು ಸಾರಿ ಎದ್ದು ನಿಂತ್ಕೊಳ್ಳಿ, ಪ್ರಾರ್ಥನೆ ಮಾಡಿ ನಾನು ಮುಗಿಸ್ತೀನಿ. ಭೂಮಿಯ ಆಕಾಶವನ್ನು, ಸರ್ವವನ್ನು, ಸರ್ವಲೋಕವನ್ನು ಉಂಟು ಮಾಡಿರುವಂಥ ಪ್ರಿಯ ಪರಲೋಕದಲ್ಲಿರುವಂಥ ತಂದೆಯಾದ ದೇವರೇ, ವಂದನೆಗಳು, ಸ್ತೋತ್ರಗಳು ತಂದೆ. ಇಷ್ಟು ತನಕ ಸ್ವಲ್ಪ ಮಾತುಗಳನ್ನು, ನಿಮ್ಮ ಮಾತುಗಳನ್ನು ತಿಳಿಸಿದ್ದೇವೆ ತಂದೆ. ನಿಮ್ಮ ಮಕ್ಕಳು ಚೆನ್ನಾಗಿ ಕೇಳಿದ್ದಾರೆ, ಅರ್ಥ ಮಾಡಿಕೊಳ್ತಾ ಇದ್ದಾರೆ.
ಎಲ್ಲರನ್ನೂ ಕನಿಕರಿಸಿ, ಮುಖ್ಯವಾಗಿ ಈ ಗ್ರಾಮದಲ್ಲಿ ಇದ್ದಂಥ ಸಭೆಯವ್ರಿಗೋಸ್ಕರ, ನಿಮ್ಮ ಮಕ್ಕಳಿಗೋಸ್ಕರ, ಅದೇ ರೀತಿಯಲ್ಲಿ ಸಭೆಯಲ್ಲಿದ್ದಂಥ ಹಿರಿಯರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಸಹೋದರರು, ಇನ್ನೊಬ್ಬ ಸೇವಕರಿದ್ದಾರೆ ರವಿರವರು, ಅವ್ರಿಗೋಸ್ಕರನೂ ಪ್ರಾರ್ಥಿಸ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ತಂದೆಯ ದೇವರೇ, ನಿಮ್ಮ ಮಗನಾಗಿರುವಂಥ ಮತ್ತು ಸುರೇಶ್ ಅವ್ರಿಗೋಸ್ಕರನೂ ಪ್ರಾರ್ಥಿಸ್ತಾ ಇದ್ದೀನಿ. ಅವ್ರ ಕುಟುಂಬದಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ತಲೆ ಬಾಗಿಸಿರುವಂಥ ಪ್ರತಿ ಒಬ್ಬರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಎಲ್ಲರನ್ನು ಹೆಸರುಗಳಿಂದ ಆಶೀರ್ವದಿಸಿ, ಈ ಗ್ರಾಮದಲ್ಲಿದ್ದಂಥ ಪ್ರತಿ ಒಬ್ಬರನ್ನು ಆಶೀರ್ವದಿಸಿ, ಪ್ರತಿಯೊಬ್ಬರಿಗೆ ನಿಮ್ಮ ಕೃಪೆ, ನಿಮ್ಮ ಆಶೀರ್ವಾದವನ್ನು ದಯಪಾಲಿಸಿ ತಂದೆ. ಇನ್ನು ನಾಳೆ ನಡೆಯುವಂಥ ಕಾರ್ಯಕ್ರಮದಲ್ಲಿ ನೀವು ಜೊತೆಯಾಗಿದ್ದು ನಡೆಸಿ, ಎಲ್ಲರೂ ತಿಳ್ಕೊಂಡು ಈ ಲೋಕದಲ್ಲಿ ಭಕ್ತಿಯಿಂದ ಜೀವಿಸುವಂತೆ ಸಹಾಯ ಮಾಡಿ. ಎಲ್ಲರ ಕುಟುಂಬಕ್ಕೆ ನೆಮ್ಮದಿ, ಶಾಂತಿ, ಸಮಾಧಾನವನ್ನು ದಯಪಾಲಿಸಿ. ಎಲ್ಲರೂ ನಿಮ್ಮ ಮಕ್ಕಳು ತಂದೆ, ಅವ್ರು ಮಾಡುವಂಥ ಕೆಲಸದಲ್ಲಿ, ಅವ್ರು ಮಾಡುವಂಥ ಪ್ರತಿ ಕಾರ್ಯಕ್ರಮದಲ್ಲಿ ನಿಮ್ಮ ಕೃಪೆಯನ್ನು, ನಿಮ್ಮ ಆಶೀರ್ವಾದವನ್ನು ದಯಪಾಲಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಆಗಿ. ಪ್ರತಿಯೊಬ್ಬನು ತನ್ನ ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನ.